Okay, praise the Lord. ಪ್ರೈಸ್ ದ ಲಾರ್ಡ್. Very good evening to all of you. ನಿಮ್ಮೆಲ್ಲರಿಗೂ ಶುಭ ಸಂಜೆಯನ್ನು ನಾನು ಹಾರೈಸ್ತೇನೆ. All right, today we're going to talk about the prayer. ಈ ದಿನ ನಾವು ಪ್ರಾರ್ಥನೆ ಎಂಬುದರ ಕುರಿತು ನಾವು ಮಾತಾಡಲಿಕ್ಕಿದ್ದೇವೆ. So the word of God and prayer, they always go hand in hand. ದೇವರ ವಾಕ್ಯವು ಮತ್ತು ಪ್ರಾರ್ಥನೆ ಅದು ಜೋಡಿಯಾಗಿ ಮುಂದೆ ಹೋಗುವಂತದ್ದಾಗಿರ್ತದೆ. In the teaching, we're teaching it as a separate topic. ನಾವು ದೇವರ ವಾಕ್ಯ ಬಗ್ಗೆ ಮಾತಾಡುವಾಗ ಅಥವಾ ಪ್ರಾರ್ಥನೆ ಬಗ್ಗೆ ಮಾತಾಡುವಾಗ ಬೇರೆ ಬೇರೆ ವಿಷಯಗಳೆಂಬುದಾಗಿ ನಾವು ಮಾತನಾಡ್ತೇವೆ. But in life, they are all together. ಆದರೆ ಜೀವನದಲ್ಲಿ ಪ್ರಾರ್ಥನೆ ಬೇರೆ, ದೇವರ ವಾಕ್ಯದ ಧ್ಯಾನ ಬೇರೆ ಅಲ್ಲ, ಎರಡು ಸಹ ಜೊತೆಯಾಗಿ ಹೋಗುವಂತವಾಗಿರ್ತವೆ. Praise God. So for the sake of understanding, we are teaching it as a subject. ಆದರೆ ನಾವು ಅರ್ಥ ಮಾಡಿಕೊಳ್ಳುವುದರ ನಿಮಿತ್ತವಾಗಿ ಇವನು ಬೇರೆ ಬೇರೆ ಸಬ್ಜೆಕ್ಟ್ಗಳಾಗಿ ನಾವು ವಿವರಿಸುವಂತವರಾಗಿರ್ತೇವೆ. Okay, prayer is when you ask anybody what is Christian life all about, they always say it is about prayer life. ನೀವು ಯಾರನ್ನಾದರೂ ಕ್ರೈಸ್ತವರನ್ನು ಹೀಗೆ ಕ್ರೈಸ್ತವ ಜೀವಿತ ಅಂದ್ರೆ ಏನಂತ ಮಾತಾಡುವಾಗ ಅವರು ಪ್ರಾರ್ಥನೆ ಬಗ್ಗೆ ಮಾತಾಡುವಂತವರಾಗಿರ್ತಾರೆ. Okay, so what is prayer? ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ವಾಟ್ ಇಸ್ ಪ್ರೇಯರ್? ಪ್ರಾರ್ಥನೆ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದಾ? ನಾವು ದೇವರ ಸಂಗಡ ಮಾತನಾಡುವಂಥದ್ದು. ಓಕೆ, ವೆರಿ ಗುಡ್, ಬ್ಯೂಟಿಫುಲ್. ಎನಿಥಿಂಗ್ ಮೋರ್? ಇನ್ನು ಏನಾದರೂ ಉಂಟಾ? ವಿಜ್ಞಾಪನೆ, ರೈಟ್. ನಮಗೆ ಬೇಕಾಗಿರೋದು ಅವರಿಗೆ ತಿಳಿಸುವಂಥದ್ದು, ರೈಟ್. ವಿ ಸಬ್ಮಿಟ್ ಅವರ್ ರಿಕ್ವೆಸ್ಟ್ ಟು ಗಾಡ್. ಓಕೆ, ಎನಿಥಿಂಗ್ ಎಲ್ಸ್? ಯಾ, ಪ್ರೇಯರ್ ಇಸ್ ಫೆಲೋಶಿಪ್ ವಿತ್ ದ ಲಾರ್ಡ್. ಓಕೆ, ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಅನ್ಯೋನ್ಯತೆ. ಓಕೆ, ಸೊ ಪ್ರೇಯರ್ ಇಸ್ ಮೆನಿ ಥಿಂಗ್ಸ್, ರೈಟ್. ಈಗ ನೋಡುವಾಗ ಪ್ರಾರ್ಥನೆ ಅನೇಕ ಸಂಗತಿಗಳನ್ನು ಒಳಗೊಂಡಿದೆ. ಸೊ ಒನ್ ಪ್ರೀಚರ್ ಸೆಡ್ ಲೈಕ್ ದಿಸ್. ಒಬ್ಬ ಸೇವಕರು ಹೀಗೆ ಹೇಳ್ತಾರೆ, ಪ್ರೇಯರ್ ಇಸ್ ವಿ ಟಾಕಿಂಗ್ ಟು ಗಾಡ್. ಪ್ರಾರ್ಥನೆ ಅಂದ್ರೆ ನಾವು ದೇವರ ಹತ್ರ ಮಾತನಾಡ್ತೇವೆ. And when we are meditating the Bible scriptures, ನಾವು ದೇವರ ವಾಕ್ಯವನ್ನು ಅಂದ್ರೆ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತೇವೆ. that is God talking to us. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರು ನಮ್ಮ ಹತ್ರ ಮಾತಾಡುವಾತನಾಗಿರ್ತಾನೆ. So when you are reading the Bible and praying accordingly, ನಾವು ದೇವರ ವಾಕ್ಯವನ್ನು ಓದುತ್ತಾ ದೇವರ ವಾಕ್ಯ ಪ್ರಕಾರ ನಾವು ಪ್ರಾರ್ಥಿಸುವಾಗ there is a beautiful conversation going on. ಅಲ್ಲಿ ಸುಂದರವಾದ ಒಂದು ಸಂಭಾಷಣೆ ದೇವರೊಂದಿಗೆ ನಮಗೆ ನಡೆಯುವಂತದ್ದಾಗಿದೆ. God is talking to us, we are talking to God. ದೇವರು ನಮ್ಮ ಸಂಗಡ ಮಾತನಾಡ್ತಾನೆ, ನಾವು ದೇವರ ಸಂಗಡ ಮಾತನಾಡುವವರಾಗಿರ್ತೇವೆ. That is the basic foundation for our building the Christian life. ನಮ್ಮ ಕ್ರೈಸ್ತವ ಜೀವಿತವನ್ನು ನಿರ್ಮಿಸುವುದಕ್ಕೆ ಅದು ಅಸ್ತಿವಾರದ ಹಾಗೆ ಇರುವಂತದ್ದಾಗಿದೆ. And we always talk about supernatural experiences. ನಾವು ಅನೇಕ ಸಾರಿ ಮಾನವಾತೀತವಾದ ಅನುಭವಗಳ ಬಗ್ಗೆ ನಾವು ಮಾತನಾಡ್ತೇವೆ. We say that I have seen this vision, God told me something in my ears, I saw something, I heard something. ಕೆಲವರು ಹೀಗೆ ಹೇಳ್ತಾ ಇರ್ತಾರೆ, ನನಗೊಂದು ದರ್ಶನ ಬಿತ್ತು, ನನ್ನ ದೇವರು ನನ್ನ ಕಿವಿಯಲ್ಲಿ ಹೀಗೆ ಮಾತನಾಡಿದ, ಈ ರೀತಿ ನನಗೆ ಒಂದು ಸ್ವರ ಕೇಳಿಸಿದೆ ಎಂಬುದಾಗಿ ಅನೇಕ ಸಂಗತಿಗಳನ್ನು ಹೇಳ್ತಾ ಇರ್ತಾರೆ. Okay, all those might be true. ಅವೆಲ್ಲವೂ ಸತ್ಯವಾಗಿರಬಹುದು. But we should never forget our foundation. ಆದರೆ ನಮ್ಮ ಅಸ್ತಿವಾರದ ಬಗ್ಗೆ ನಾವೆಂದಿಗೂ ಮರೆಯಬಾರದು. That is meditating the scriptures and praying accordingly. ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಅದರ ಪ್ರಕಾರ ಪ್ರಾರ್ಥಿಸುವಂತದ್ದನ್ನು. Praise God. Praise the Lord. And there was a young man who approached a senior pastor and asked him, can you teach me how to pray? ಒಬ್ಬ ಯವನಸ್ಥನಾದಂಥ ವ್ಯಕ್ತಿ ತಮ್ಮ ಸಭಾಪಾಲಕರನ್ನು ಹತ್ತಿರ ಹೋಗಿ ಪ್ರಾರ್ಥನೆ ಮಾಡೋದು ಹೇಗೋ ನಮಗೆ ಕಲಿಸು ಎಂಬುದಾಗಿ ಅವರು ಕೇಳಿಕೊಂಡರು. And that preacher said, early morning 6 o'clock you come near the kere, near the lake. ನೀನೊಂದು ಕೆರೆ ಹತ್ರ ಬೆಳಿಗ್ಗೆ 6 ಗಂಟೆಗೆ ನೀನು ಬಾ ಎಂಬುದಾಗಿ ಆ ಸೇವಕರು ಅವರಿಗೆ ಹೇಳಿದರು. So this young man got up early and he started to jog and he went to the lake. ಆ ಯವನಸ್ಥನಾದ ವ್ಯಕ್ತಿ ಬೆಳಿಗ್ಗೆ ಎದ್ದು 6 ಗಂಟೆಗೆ ಜಾಗ್ ಮಾಡ್ಕೊಳ್ತಾ ಕೆರೆ ಹತ್ರ ಸಭಾಪಾಲಕರು ಹೇಳಿರುವಂತ ಸ್ಥಳಕ್ಕೆ ಅವರು ಹೋದರು. And by then the preacher was already there. ಇವರು ಹೋಗುವಷ್ಟರಲ್ಲಿ ಅಲ್ಲಿ ಸೇವಕರು ಆಲ್ರೆಡಿ ಇದ್ದಾರೆ. And this man asked, oh my dear preacher, I want to know how to pray. ಈಗ ಯವನಸ್ಥನಾತನನ್ನು ಕೇಳ್ತಾರೆ, ಅಯ್ಯ ಸೇವಕರೇ, ಹೇಗೆ ನಾ ಪ್ರಾರ್ಥನೆ ಮಾಡೋದು ನನಗೆ ಕಲಿಸಿಕೊಡಿ ಎಂಬುದಾಗಿ. And he asked, do you know how to swim? ಆತನು ಕೇಳ್ತಾನೆ, ನಿನಗೆ ಈಜಾಡುವುದು ಗೊತ್ತುಂಟಾ ಎಂಬುದಾಗಿ. And this young man said, no, I don't know how to swim. ನನಗೆ ಈಜಾಡುವುದು ಗೊತ್ತಿಲ್ಲ ಎಂಬುದಾಗಿ ಯವನಸ್ಥನು ಉತ್ತರಿಸಿದ. I said, I am actually scared of waters. ನನಗೆ ನೀರಂದ್ರೆ ನನಗೆ ಭಯ ಆಗ್ತೈತೆ ಎಂಬುದಾಗಿ. Oh, why are you scared of waters? Come here, I will show you, he said. ಅದನ್ನ ಯಾಕೆ ನಿನಗೆ ಭಯ, ಬಾ, ನಾನು ನಿಮಗೆ ಕಲಿಸ್ಕೊಡ್ತೇನೆ ಎಂಬುದಾಗಿ. When the man was standing at the edge, ಆತನ ಆ ಕೆರೆಯ ನೀರಿನ ದಡದಲ್ಲಿ ಆತ ನಿಂತಿದ್ದಾನೆ. this preacher pushed him inside itself. ಆ ಸೇವಕರು ಆತನನ್ನು ಮುಂದಕ್ಕೆ ದೂಡ್ತಾರೆ ನೀರಿನೊಳಗೆ. And the young boy, he fell into the water. ಹೇಗೋ ಆತ ನೀರಿನಲ್ಲಿ ಬಿದ್ದ. And he started to scream, help me, help me. ಆತನ ನೀರಲ್ಲಿ ಬಿದ್ದ ಮೇಲೆ ಕಿರಿಸ್ತಾನೆ, ಅಯ್ಯೋ ನನಗೆ ಸಹಾಯ ಮಾಡಿರಿ, ಸಹಾಯ ಮಾಡಿ. And he tried to do something, he tried to swim, nothing is happening, he started to cry, help me. ಆತನು ಕಿರಿಸ್ತಾ ಇದ್ದಾನೆ, ಕಾಲು ಕೈಯನ್ನು ಬಡಿತಾ ಇದ್ದಾನೆ, ಆತ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. This preacher jumped into the water and pulled him out. ಈ ಸೇವಕರು ನೀರಿನಲ್ಲಿ ಹಾರಿ ಆ ವ್ಯಕ್ತಿಯನ್ನು ಹೊರಗಡೆ ತೆಗಿತಾರೆ. He asked, why did you cry? ಈತನ ಸಭಾಪಾಲಕ ಸೇವಕರು ಕೇಳ್ತಾರೆ, ಯಾಕೆ ನೀನು ಕಿರಿಚಾಡಿದೆ? This boy said, I felt like if I don't ask for help I may die. ಆತನು ಹೇಳ್ತಾನೆ, ನಾನು ಒಂದು ವೇಳೆ ಸಹಾಯ ಕೇಳದಿದ್ದರೆ, ಕೂಗದಿದ್ದರೆ ನಾನು ಸತ್ತೋಗ್ತಾ ಇದ್ದೇನೆ ಅಂತ ಅನಿಸಿಬಿಟ್ಟಿತ್ತು ನನಗೆ. He asked, who taught you to cry like that? ಅವ್ರು ಹೇಳ್ತಾರೆ, ಯಾರು ಕಲಿಸಿಕೊಟ್ರು ನಿನ್ಗೆ ಹಾಗೆ ಕೂಗಬೇಕೆಂಬುದಾಗಿ. He told, I don't know, I just did it instinctively. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಾಗೆ ನಾನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. This preacher said, prayer is like that.
ಆಗ ಆ ಸೇವಕರು ಹೇಳ್ತಾರೆ ಪ್ರಾರ್ಥನೆ ಹಾಗೆ ಎಂಬುದಾಗಿ. Nobody has to teach you how to pray. ಯಾರು ಸಹ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ ಕಲಿಸಿಕೊಡಲಾಗಲ್ಲ. Just ask God or talk to God. ದೇವರ ಹತ್ರ ಕೇಳಿರಿ, ದೇವರ ಹತ್ರ ಮಾತಾಡಿರಿ. Praise the Lord. Praise the Lord. But then there are several misunderstandings about prayer. ಆದರೆ ಪ್ರಾರ್ಥನೆ ಬಗ್ಗೆ ಕೆಲವಾರು ಅಪಾರ್ಥಗಳು ಇರುವಂತವಾಗಿದ್ದಾವೆ. Okay, we'll see one misunderstanding in Matthew chapter 6 verse 5. ಒಂದು ಅಪಾರ್ಥವನ್ನು ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿಯ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. Okay, praise the Lord. Praise the Lord. Here Jesus is talking about misunderstanding about the prayer that people have in their mind. ಪ್ರಾರ್ಥನಾ ಬಗ್ಗೆ ಜನರ ಮನಸ್ಸಿನಲ್ಲಿ ಇರುವಂತ ತಪ್ಪಾದ ಅಭಿಪ್ರಾಯಗಳ ಬಗ್ಗೆ ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ So ಇದ್ದಾರೆ. here he is using a very strong word. He is saying hypocrites. ಇಲ್ಲಿ ಯೇಸು ಸ್ವಾಮಿ ಒಂದು ಸ್ಟ್ರಾಂಗ್ ಒಂದು ಪದವನ್ನು ಯೂಸ್ ಮಾಡ್ತಾರೆ, ಕಪಟಿಗಳು ಎಂಬುದಾಗಿ. And he is saying don't be like them. ಕಪಟಿಗಳ ಹಾಗೆ ಇರಬೇಡಿರಿ ಅಂತ ಆತನ ಹೇಳ್ತಾನೆ. Okay, what do the hypocrites do? ಕಪಟಿಗಳು ಏನು ಮಾಡ್ತಾರೆ? They love to stand in the synagogue or in the congregation. ಅವರು ಜನಗಳ ಮಧ್ಯದಲ್ಲಿ ಸಭಾ ಮಂದಿರಗಳಲ್ಲಿ ಎತ್ತರವಾದ ಸ್ಥಳದಲ್ಲಿ ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಅವರು ಇಷ್ಟಪಡ್ತಾರೆ. Okay, and in the street corners so that they may be seen by everyone. ಅವರು ಬೀದಿಯ ಮೂಲೆಗಳಲ್ಲಿ ನಿಂತು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಜನರಿಂದ ಬರುವಂತ ಮಾನವನ್ನು ಅವರು ಅಪೇಕ್ಷಿಸುವವರಾಗಿರ್ತಾರೆ. And here it is saying that they love to pray, it seems. ಅವರು ಹೀಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಎಂಬುದಾಗಿ. And then Jesus is saying that they already received their reward. They don't have heavenly reward because they did it for everybody to look at them. ಅವರು ಬರತಕ್ಕ ಪ್ರತಿಫಲವನ್ನು ಹೊಂದಿದ್ದಾಯ್ತು ಅಂತ ಹೇಳ್ತಾರೆ. ಇದು ಪರಲೋಕದ ಪ್ರತಿಫಲವಲ್ಲ, ಅವರು ಜನರಿಂದ ಬರಬೇಕಾದ ಮಾನವನ್ನು ಅವರು ಹೊಂದಿ ಆಯ್ತು ಎಂಬುದಾಗಿ. Okay, praise God. Praise the Lord. See, Jesus is tackling one misunderstanding that we have about prayer. ಇಲ್ಲಿ ಜನರ ಮನಸ್ಸಿನಲ್ಲಿ ಪ್ರಾರ್ಥನೆ ಬಗ್ಗೆ ಇರುವಂತ ತಪ್ಪಾದ ಅಭಿಪ್ರಾಯದ ಬಗ್ಗೆ ಆತನು ಮಾತನ್ನು ಡೀಲ್ ಮಾಡ್ತಾ ಇದ್ದಾನೆ. That we sometimes think that prayer is only should be done by the people who stand in the synagogue. ಆ ಪ್ರಾರ್ಥನೆ ಅಂತ ಹೇಳುವಾಗ ಅದು ಸಭಾ ಮಂದಿರಗಳಲ್ಲಿ ನಿಂತುಕೊಂಡಂತ ವ್ಯಕ್ತಿಗಳ ಮೂಲಕ ಮಾಡುವಂತದ್ದು ಮಾತ್ರ ಎಂಬುದಾಗಿ ಅಂದುಕೊಳ್ತೇವೆ. While some may think that if I stand in front of everybody and pray, everybody will clap for me. ನಾನು ಒಂದು ವೇಳೆ ಜನರ ಮುಂದೆ ನಿಂತುಕೊಂಡು ಎಲ್ಲರ ಎದುರಲ್ಲಿ ನಾನು ಪ್ರಾರ್ಥನೆ ಮಾಡುವಂತದ್ದಾದ್ರೆ ಜನರು ನನಗೆ ಮೆಚ್ಚುಗೆಯನ್ನು ಕೊಡ್ತಾರೆ, ಚಪ್ಪಾಳೆಯನ್ನು ಕೊಡ್ತಾರೆ ಎಂಬುದಾಗಿ. Is it wrong to pray in front of congregation? ನೋಡಿ, ಜನರ ಮುಂದೆ ಪ್ರಾರ್ಥನೆ ಮಾಡುವಂತದ್ದು ತಪ್ಪ? Is it wrong? ಅಲ್ಲ. Yes or no? No, right? Okay, but here Jesus is saying they like to pray like that. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಹಾಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವರು ಇಷ್ಟಪಡ್ತಾರೆ ಎಂಬುದಾಗಿ. What is the meaning of that? ಅದರ ಅರ್ಥವೇನು? The meaning is that their heart attitude is wrong. ಅದರ ಅಲ್ಲಿರುವಂತ ಯೇಸು ಸ್ವಾಮಿ ಹೇಳ್ತಿರುವಂತ ಸಂಗತಿ ಏನಂದ್ರೆ ಅವರ ಹೃದಯ ಮತ್ತು ಅವರ ಮನೋಭಾವನೆ ತಪ್ಪಾಗಿದೆ ಎಂಬುದಾಗಿ. Okay, there is a wrong type of attitude with which we pray, that is for everybody to look at us. ಎಲ್ಲರೂ ನನ್ನ ಕಡೆ ನೋಡಬೇಕು, ಎಲ್ಲರಿಂದ ಮಾನ ಸಿಗಬೇಕು ಎಂಬುವಂತ ತಪ್ಪಾದ ಮನೋಭಾವದೊಂದಿಗೆ ಅವರು ಪ್ರಾರ್ಥಿಸುವವರಾಗಿರ್ತಾರೆ. Or to gain some approval from the people. ಜನರಿಂದ ಮೆಚ್ಚುಗೆಯನ್ನು ಮತ್ತು ರುಜುವಾತನ್ನು ಹೊಂದಿಕೊಳ್ಳುವಂತ ಉದ್ದೇಶ ಅದಾಗಿರ್ತದೆ. Or the leaders should look at us and say that he's a very good prayer warrior. ಅಷ್ಟು ಮಾತ್ರ ಅಲ್ಲ, ಅಲ್ಲಿರುವಂತ ನಾಯಕರು ನಾವು ಈತನ ಒಳ್ಳೆಯ ಪ್ರಾರ್ಥನಾ ವೀರ ಎಂಬುದಾಗಿ ಮೆಚ್ಚಿಕೊಳ್ಳಬೇಕೆಂಬುದಾಗಿ ಅವರು ಅಲ್ಲಿ ಪ್ರೇಯರ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. Or for the family members to look at them and say, oh, what a spiritual person. ಅಷ್ಟು ಮಾತ್ರ ಅಲ್ಲ, ತನ್ನ ಕುಟುಂಬ ಸದಸ್ಯರು ಸಹ ಅಬ್ಬ ಎಂತ ಆತ್ಮಿಕವಾದ ವ್ಯಕ್ತಿ ಎಂಬುದಾಗಿ ಮೆಚ್ಚಿಕೊಳ್ಳಬೇಕೆಂಬುದಾಗಿ ಆ ರೀತಿ ಮಾಡಲು ಅವರು ಇಷ್ಟಪಡ್ತಾರೆ. Okay, so Jesus is saying this is a wrong attitude. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಇದು ತಪ್ಪಾದ ಅಭಿಪ್ರಾಯ ಎಂಬುದಾಗಿ. So what is right attitude? ಆದ್ರೆ ನಿಜವಾದ ಮನೋಭಾವನೆ ಏನಾಗಿದೆ ಪ್ರಾರ್ಥನೆಯಲ್ಲಿ? So he's explaining in the 6th verse that the prayer is a conversation between you and God. It is a very personal thing. ಆತನು ಹೇಳ್ತಿದ್ದಾನೆ ಪ್ರಾರ್ಥನೆ ಅಂತ ಹೇಳುವಾಗ ನಿನ್ನ ಮತ್ತು ದೇವರ ಮಧ್ಯದಲ್ಲಿ ನಡೆಯುವಂತಹ ಸಂಭಾಷಣೆ, ಅದು ನಿಮ್ಮ ವ್ಯಕ್ತಿಗತವಾದಂತಹ ಸಂಗತಿ ಎಂಬುದಾಗಿ ಆತನು ಹೇಳ್ತಾರೆ. So the right way of prayer is to stand in his truth. ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತದ್ದಂದ್ರೆ ಸತ್ಯದಲ್ಲಿ ನಿಂತುಕೊಳ್ಳುವಂತದ್ದಾಗಿದೆ. Praise the Lord. Praise the Lord. So our heart matters when we pray. ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯ ಯಾವ ವಿಧವಾಗಿ ಇದೆ ಎಂಬುದು ಅಲ್ಲಿ ಮುಖ್ಯವಾಗಿರ್ತೈತಿ. Are we praying for others to recognize? ಯಾರಾದರೂ ನಮ್ಮನ್ನು ಕಾಣಬೇಕು, ಗುರುತಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವಾ? Or are we praying to fellowship with the Lord? ಅಥವಾ ನಾವು ದೇವರೊಂದಿಗೆ ಅನ್ಯೋನ್ಯತೆ ಮಾಡಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಾ? Okay, so what is the reason behind praying this personal prayer or personally connecting to God? ವ್ಯಕ್ತಿಗತವಾಗಿ ದೇವರೊಂದಿಗೆ ಕನೆಕ್ಟ್ ಆಗಿ ಪ್ರಾರ್ಥನೆ ಮಾಡುವಂತದ ಹಿಂದೆ ಇರುವಂತಹ ಉದ್ದೇಶವೇನು? What should be the basic reason for praying? ಹಾಗೆ ಪ್ರಾರ್ಥನೆ ಮಾಡುವಂತದರ ಒಂದು ಬೇಸಿಕ್ ಕಾರಣವೇನಾಗಿರ್ತದೆ? We all said one definition for prayer, right? ನಾವೆಲ್ಲರೂ ಪ್ರಾರ್ಥನೆ ಬಗ್ಗೆ ಒಂದು ನಿರ್ವಚನವನ್ನು ಕೊಟ್ಟೆವಲ್ವಾ? Okay, what is the reason for that? What is the reason for prayer? Why should we pray? ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಅನ್ಯೋನ್ಯತೆ ಎಂಬುದಾಗಿ. ಬಟ್ ಅನ್ಯೋನ್ಯತೆಯನ್ನು ಯಾಕೆ ಮಾಡ್ತೇವೆ ಎಂಬುದು? Okay. ಯಾಕೆ?
a relationship. Okay, to build our relationship with the Lord. Okay. ಎಸ್, ಕರ್ತನೊಂದಿಗೆ ನಮ್ಮ ಸಂಬಂಧವನ್ನು ಬೆಳೆಸುವಂತದ್ರ Okay, what is the foundation of that relationship? What is it founded on? ಮಕ್ಕಳಾಗಿರುವಂಥದ್ದು. But what is it founded on? ನಂಬಿಕೆ ಮತ್ತೆ ನಿರೀಕ್ಷಣೆ, ಮುಖ್ಯವಾಗಿ ಪ್ರೀತಿ. Praise God. Our relationships are built based on love. ದೇವರೊಂದಿಗೆ ನಮ್ಮ ಸಂಬಂಧ ಪ್ರೀತಿಯ ಮೇಲೆ ಆಧಾರಗೊಂಡಿರುವಂತದ್ದಾಗಿದೆ. Okay, let's read 1 Corinthians. ನಾವೆಲ್ಲರೂ ಮೊದಲನೇ ಕೊರಂತಿ verse 1 to 3. ಮೊದಲನೇ ಕೊರಂತಿ 13ನೇ ಅಧ್ಯಾಯ 1, 2, 3 ವಚನಗಳನ್ನು ನಾವು ಓದೋದಾದ್ರೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಮಾತನಾಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚಿನ ಜಾಗಟಿ ಗಣಗಣಿಸುವ ಗಂಟೆ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರು, ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಗಳನ್ನು ತಿಳಿದಿದ್ದರು, ಬೆಟ್ಟಗಳನ್ನು ತೆಗೆದಿಡುವಷ್ಟು ನಂಬಿಕೆ ಇದ್ದರು, ಪ್ರೀತಿ ಇಲ್ಲದವನಾದರೆ ನಾನು ಏನು ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಿಲ್ಲ, ನಾನು ಬರಿದಾಗಿರುವೆನು. Praise the Lord. Praise the Lord. See, without love, whatever we do, it's of not worth or no use. ಪ್ರೀತಿ ಇಲ್ಲದೆ ನಾವು ಏನು ಮಾಡಿದರೂ ಸಹ ಅದು ವ್ಯರ್ಥ, ಅದರಿಂದ ಪ್ರಯೋಜನವಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. Paul is saying that if you pray in unknown languages, pray in angelic language, do whatever you want, even until the point of death, becoming a martyr. But if you don't have love, it is good for nothing. ನೀವು ಅನ್ಯ ಭಾಷೆಗಳು ಮಾತಾಡಬಹುದು, ದೇವದೂತರ ಭಾಷೆಗಳನ್ನು ನೀವು ಮಾತನಾಡಬಹುದು, ಈವನ್ ನೀವು ಹತಸಾಕ್ಷಿಗಳಾಗಿ ಕರ್ತನಿಗೋಸ್ಕರ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿಕೊಟ್ಟರೂ ಸಹ ಪ್ರೀತಿ ಇಲ್ಲದವರಾದರೆ ಅದು ವ್ಯರ್ಥ ಎಂಬುದಾಗಿ. And this love, the very word agape is used in this. ಇಲ್ಲಿ ಪ್ರೀತಿ ಎಂಬುದಾಗಿ ಏನು ಹೇಳಲ್ಪಟ್ಟಿದೋ ಈ ಪದಕ್ಕೆ ಗ್ರೀಕ್ ಪದ ಅಗಾಪೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. That is God's love. ಅಗಾಪೆ ಅಂತ ಹೇಳುವಾಗ ಅದು ದೇವರ ಪ್ರೀತಿ ಎಂಬುದಾಗಿ. It comes from the Holy Spirit. ಅದು ದೇವರ ಆತ್ಮನಿಂದ ಉಂಟಾಗುವಂತದ್ದೆಂಬುದಾಗಿ. It is the fruit of the Holy Spirit. ಅದು ಪವಿತ್ರಾತ್ಮನ ಫಲ. Okay, fruit of the Spirit. First one, what is that? Love, right? ಪವಿತ್ರಾತ್ಮನ ಫಲಗಳಲ್ಲಿ ಮೊದಲನೇ ಫಲ ಯಾವುದಾಗಿದೆ? ಪ್ರೀತಿ. Preeti, right? So this love, agape, comes from Him. ಈ ಪ್ರೀತಿ, ಅಗಾಪೆ ಪ್ರೀತಿ ಅನ್ನುವಂಥದ್ದು ದೇವರಿಂದ ಬರ್ತದೆ. And Paul is saying that without that, whatever we do is nothing. ಆ ದೇವರಿಂದ ಬರುವಂತ ಪ್ರೀತಿ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಏನು ಮಾಡಿದ್ರೂ ಸಹ ಪ್ರಯೋಜನವಿಲ್ಲ ಎಂಬುದಾಗಿ. Next time when you approach prayer, ಇನ್ನೊಂದು ನೆಕ್ಸ್ಟ್ ಟೈಮ್ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ, okay, the way you approach your loved ones, ನೀವು ದೇವರನ್ನು ಪ್ರೀತಿಯಿಂದ ಆತನನ್ನು ಸಮೀಪಿಸಬೇಕು. how you approach somebody whom you love. ನೀವು ಯಾರನ್ನು ಪ್ರೀತಿಸ್ತೀರೋ ಅವರನ್ನು ಹೇಗೆ ನೀವು ಸಮೀಪಿಸ್ತೀರಾ ಅಥವಾ ಸಂಪರ್ಕಿಸ್ತೀರಾ. How you love your wife or your husband or somebody whom you love so dearly. ನೀವು ಯಾರನ್ನು ತುಂಬಾ ಪ್ರೀತಿಯಿಂದ ಪ್ರೀತಿ ಮಾಡ್ತೀರೋ, ಅದು ನಿಮ್ಮ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರನ್ನು ಹೇಗೆ ನೀವು ಸಂಪರ್ಕಿಸುವವರಾಗಿರ್ತೀರಾ. Okay, that love will change our prayer. ಹಾಗೆ ನಮ್ಮ ಪ್ರೀತಿ ದೇವರ ಕಡೆ ಅನ್ನುವಂಥದ್ದು ನಮ್ಮ ಪ್ರಾರ್ಥನಾ ಜೀವಿತವನ್ನು ಬದಲಾಯಿಸುವಂತದ್ದಾಗಿರ್ತದೆ. But when we think prayer is like one of the things that we do in a Christian life, then there is no use. ನೋಡಿ, ಪ್ರಾರ್ಥನೆ ಅಂದರೆ ಕ್ರೈಸ್ತವ ಜೀವನದಲ್ಲಿ ಮಾಡಬೇಕಾದ ಒಂದು ಸಂಗತಿ ಎಂಬುದಾಗಿ, ಅದು ರೊಟೀನ್ ಎಂಬುದಾಗಿ, ಅದನ್ನು ಹಾಗೆ ನಾವು ಮಾಡುವಂತದ್ದಾದರೆ ಅದು ಏನು ಪ್ರಯೋಜನವಿಲ್ಲ. Or if you think that if I don't pray today my duty is not complete, then it's not a real prayer. ನಾನು ಪ್ರಾರ್ಥನೆ ಮಾಡದಿದ್ದರೆ ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ನಾನು ಮಾಡಬೇಕೆಂಬುದಾಗಿ ಆ ರೀತಿ ನೀವು ಎಣಿಸಿದ್ರು ಅದು ಸಹ ಪ್ರಯೋಜನವಿಲ್ಲ. Are you all here? ನೀವೆಲ್ಲರೂ ಕೇಳ್ತಾ ಇದ್ದೀರಾ? Praise the Lord. Praise the Lord. Think about the time when you fell in love. ನೀವು ಪ್ರೀತಿಯಲ್ಲಿ ಬಿದ್ದಂತ ಸಮಯವನ್ನು ಒಂದು ಸಾರಿ ಆಲೋಚನೆ ಮಾಡಿ. Okay, you're all married. ನೀವೆಲ್ಲರೂ ಮದುವೆ ಆದವರೇ. Except one person, all of you are married. ಒಬ್ಬರು ಬಿಟ್ಟರೆ ಎಲ್ಲರೂ ಮದುವೆ ಆದವರು ಇಲ್ಲಿದ್ದೀರಿ. Imagine the time you fell in love with your wife or husband. ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಒಟ್ಟಿಗೆ ನೀವು ಪ್ರೀತಿಯಲ್ಲಿ ಬಿದ್ದಂತ ಆ ಸಮಯವನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. How beautiful was it? ಅದೆಂತ ಸುಂದರವಾದಂತಹ ಸಂಗತಿ. You, as soon as the work gets over, you'll run home to meet your wife, right? ನಿಮಗೆ ಯಾವಾಗ ಕೆಲಸ ಮುಗಿತೇತೋ ಹೆಂಡತಿಯನ್ನು ಸಂಪರ್ಕಿಸುವುದಕ್ಕೆ ನೀವು ಓಡಿ ಬರುವಂತವರಾಗಿ. You love to hear their voice. ನೀವು ಅವರ ಸ್ವರವನ್ನು ಕೇಳಲಿಕ್ಕೆ ನೀವು ಇಷ್ಟಪಡ್ತೀರಾ. Okay, that is how love is. ಅದು ಪ್ರೀತಿ ಅಂದರೆ. Okay, it is not simply attraction. That's why I'm using the word wife and husband, not girlfriend boyfriend. ಅದು ಬರೀ ಆಕರ್ಷಣೆ ಮಾತ್ರವಲ್ಲ, ಅದಕ್ಕೆ ನಾನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಂಬುದಾಗಿ ಯೂಸ್ ಮಾಡಲಿಲ್ಲ, ಗಂಡ ಹೆಂಡತಿ ಎಂಬುದಾಗಿ ನಾನು ಉಪಯೋಗಿಸುತ್ತೇನೆ. The love between them is so precious. ಅವರ ಮಧ್ಯದಲ್ಲಿರುವಂತಹ ಪ್ರೀತಿ ಬಹಳ ಮತ್ತು ಪ್ರೆಷಸ್ ಆಗಿರುವಂತದ್ದು. Okay, what husband needs, wife will know without husband opening the mouth. ಗಂಡನಿಗೆ ಏನು ಗೊತ್ತೋ ಗಂಡ ಹೇಳುವುದಕ್ಕಿಂತ ಮುಂಚೆ ಹೆಂಡತಿ ಅದನ್ನು ತಿಳಿದಿರುತ್ತಾಳೆ. And what wife is going through, husband will know even before wife open the mouth. ಹೆಂಡತಿಗೆ ಏನು ಬೇಕೋ ಹೆಂಡತಿ ಹೇಳುವುದಕ್ಕಿಂತ ಮುಂಚಿತವಾಗಿ ಗಂಡ ಅದನ್ನು ತಿಳಿದಿರುವಂತ ಆತನಾಗಿರ್ತಾನೆ. That is love, right? ಅದು ಪ್ರೀತಿ ಅಲ್ವಾ? That is how God wants to see us also, like that. ದೇವರು ಸಹ ಹೀಗೆ ಪ್ರೀತಿಯಿಂದ ನಮ್ಮನ್ನು ಕಾಣುವಂತ ಆತನಾಗಿರ್ತಾನೆ. Once I shared about this. ಒಂದು ಸಾರಿ ನಾನು ಇದರ ಬಗ್ಗೆ ನಾನು ಹಂಚಿಕೊಂಡೆ. When we got engaged, me and my wife, we got engaged. ನಾನು ಪಾಸ್ಟರ್ ಅವರ ಹೆಂಡತಿ ಎಂಗೇಜ್ಮೆಂಟ್ ಆದಾಗ, that time still JioPhone did not come.
ಆ ಟೈಮಲ್ಲಿ ಜಿಯೋ ಫೋನ್ಸ್ ಇನ್ನು ಬಂದಿರಲಿಲ್ಲ. ಅನ್ಲಿಮಿಟೆಡ್ ಕಾಲ್ ಇರಲಿಲ್ಲ. ಓಕೆ, ದೇರ್ ವಾಸ್ ನೋ ಅನ್ಲಿಮಿಟೆಡ್ ಕಾಲ್. ಆಗ ಅನ್ಲಿಮಿಟೆಡ್ ಕಾಲ್ ಇರಲಿಲ್ಲ. ದ ಚೀಪೆಸ್ಟ್ ಕಾಲ್ ವಾಸ್ ವಿತ್ BSNL, ದ ಚೀಪೆಸ್ಟ್ ರೇಟ್ಸ್. ಆಗ ಸ್ವಲ್ಪ ಕಡಿಮೆ ರೇಟಲ್ಲಿ ನಾವು ಮಾತಾಡ್ಲಿಕ್ಕೆ ಸಾಧ್ಯವಾಗ್ತಿತ್ತು ಅಂದ್ರೆ BSNL ಫೋನ್ ಆಗಿತ್ತು. So if you recharge for 370 rupees, you can talk for 10 hours. ನಾವು 370 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 10 ಗಂಟೆ ಕಾಲ ಮಾತಾಡಬಹುದಿತ್ತು. Okay, so every 1 week I used to put 370 rupees. You know, I gave so much business to BSNL. ಪ್ರತಿ ಒಂದು ವಾರಕ್ಕೆ 370 ರೂಪಾಯಿ ವಾರ ನಾನು ಹಾಕ್ತಾ ಇದ್ದೆ. ಹೀಗೆ BSNL ಒಳ್ಳೆ ವ್ಯಾಪಾರ ನಾನು ಕೊಟ್ಟೆ. Because my love for her was growing so much that I used to pray with her, I used to talk to her, I used to talk to her parents. You know, this was going on a few months before our marriage. ನನಗೆ ಅಪಾರವಾದ ಪ್ರೀತಿ ಇದ್ದ ಕಾರಣ ಆಕೆ ಒಟ್ಟಿಗೆ ಮಾತಾಡಬೇಕು, ಆಕೆ ಒಟ್ಟಿಗೆ ಪ್ರಾರ್ಥನೆ ಮಾಡಬೇಕು, ಆಕೆ ತಂದೆ ತಾಯಿಗಳೊಟ್ಟಿಗೆ ಮಾತಾಡಬೇಕು. ಈ ಕಾರಣದಿಂದ ಅಷ್ಟು ನಾನು ಮಾತನಾಡ್ತಾ ಇದ್ದೆ. Okay, now you have Jio phone, no problem. ಈಗ ನಿಮಗೆ ಜಿಯೋ ಫೋನ್ ಉಂಟಲ್ವಾ, ತೊಂದರೆನೇ ಇಲ್ಲ. Okay, so that is how God is expecting us to approach Him out of love, not out of fear or not out of want. ನೋಡಿ, ಹೀಗೆ ದೇವರನ್ನು ನಾವು ಸಮೀಪಿಸಬೇಕು ಎಂಬುದಾಗಿ, ಇಂಥ ಪ್ರೀತಿಯಿಂದ ನಾವು ಸಮೀಪಿಸಬೇಕು ಎಂಬುದಾಗಿ ದೇವರು ನಮ್ಮ ವಿಷಯದಲ್ಲಿ ಬಯಸುವಂತಾತನಾಗಿರ್ತಾನೆ. ನಾವು ಭಯದಿಂದಲೂ ಅಥವಾ ಒಂದು ಮಾಡಲೇಬೇಕಂತ ಕರ್ತವ್ಯ ತರವಾಗಿ ಮಾಡುವಂಥದ್ದು ಹಾಗೆ ಆತನು ಬಯಸುವುದಿಲ್ಲ. Praise the Lord. Praise the Lord. You know, I will tell you 3 wrong types of prayers that we generally do. ನಾವು ತಪ್ಪಾಗಿ ಮಾಡುವಂತಹ 3 ತರವಾದ ಪ್ರಾರ್ಥನೆಗಳ ಬಗ್ಗೆ, ಸಾಮಾನ್ಯವಾಗಿ ನಾವು ಈ ತಪ್ಪುಗಳನ್ನು ಮಾಡ್ತಿರ್ತೇವೆ. ಇದರ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. These 3 come because of lack of revelation of the word of God. ಈ 3 ರೀತಿಯಲ್ಲಿ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನಂದ್ರೆ ಅದಕ್ಕೆ ಕಾರಣ ದೈವ ವಾಕ್ಯದ ಪ್ರಕಟಣೆಯ ಕೊರತೆ ಆಗಿರ್ತೈತೆ. The first one is to begging God to make him do something. ಆತನು ಏನಾದರೂ ನಮಗೆ ಮಾಡುವಂತೆ, ಆತನನ್ನು ಭಿಕ್ಷೆ ಬೇಡುವಂತ ಪ್ರಾರ್ಥನೆ ಒಂದು ತರ ಪ್ರಾರ್ಥನೆ. Okay, when you say, when I use this word, ನಾನು ಈ ಪದವನ್ನು ಉಪಯೋಗಿಸುವಾಗ you may say, what is wrong in that? ನೀವೇ ಕೇಳಬಹುದು, ಅದರಲ್ಲಿ ಏನು ತಪ್ಪಿದೆ ದೇವರನ್ನು ಬೇಡಿಕೊಳ್ಳುವಂತದ್ದೆಂಬುದಾಗಿ. He is a sovereign God, almighty God, you can beg him. ಆತನು ಸರ್ವಶಕ್ತನಾದ ಸಾರ್ವಭೌಮನಾದ ದೇವರು, ಆತನನ್ನು ನಾವು ಬೇಡಿದರೆ ಏನ್ ತಪ್ಪಿದೆ ಎಂಬುದಾಗಿ. Okay, but I want to tell you, don't act superficially supernatural. ಅಂದ್ರೆ ತುಂಬಾ ಸ್ಪಿರಿಚುವಲ್ ಎಂಬುದಾಗಿ ಆಕ್ಟ್ ಮಾಡಬೇಡಿ ಅಂತ. ತುಂಬಾ ಆತ್ಮಿಕರಾಗಿ ನೀವು ಆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ವಾಕ್ಯ ಏನ್ ಹೇಳಿದ್ಯೋ ಅದು ಮಾಡಿದ್ರೆ ಸಾಕು, ಇನ್ನು ಜಾಸ್ತಿ ಮಾಡಿ ನಾನೊಂದು ಬೆಗ್ಗರ್ ಎಂಬುದಾಗಿ ಅನ್ಸ್ಕೊಳ್ಬೇಕಾಗಿಲ್ಲ. ದಟ್ ಇಸ್ ನಾಟ್ ಹಂಬಲ್ನೆಸ್, ರೈಟ್? ನಾವು ದೇವರನ್ನು ಬೆಗ್ ಮಾಡುವಂತದ್ದು ಅದು ದೀನತೆ ಆಗಿರುವುದಿಲ್ಲ. Okay, so it's not humbleness to say that I'm a beggar and he's a provider. ಆತನು ಕೊಡುವಂತಾತನು ನಾನು ಬೇಡುವಾತನು ಎಂಬುದಾಗಿ ಹೇಳುವಂತದ್ದು ಅದು ದೀನತೆ ಅಲ್ಲ. Agreeing to the word of God that I am a child of God and he is my provider, that is the right humbleness. Okay, 3 examples of a wrong way of praying. ತಪ್ಪಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತದಕ್ಕೆ 3 ಉದಾಹರಣೆಗಳನ್ನು ನಿಮ್ಮ ಸಂಗಡ ನಾನು ಹಂಚಿಕೊಳ್ತಿದ್ದೇನೆ. Like I was saying, these come from lack of scriptural knowledge. ಈ ರೀತಿ ತಪ್ಪಾದ ರೀತಿಯಲ್ಲಿ ನಾವು ಪ್ರಾರ್ಥಿಸುವುದಕ್ಕೆ ದೇವರ ವಾಕ್ಯದ ಜ್ಞಾನದ ಕೊರತೆ ಆಗಿರ್ತದೆ ಕಾರಣ. Okay, the first thing is to beg God to do something. ಏನಾದರೂ ದೇವರು ನಮಗೋಸ್ಕರ ಮಾಡುವುದಕ್ಕಾಗಿ ಆತನನ್ನು ಭಿಕ್ಷೆ ಬೇಡುವಂತ ರೀತಿಯಲ್ಲಿ ಬೇಡಿಕೊಳ್ಳುವಂತದ್ದಾಗಿದೆ. Okay, some may have this attitude thinking that if I beg God enough, try to please God by begging, then maybe he'll hear my prayer. ಕೆಲವರು ಹೀಗೆ ಯೋಚನೆ ಮಾಡ್ತಾರೆ, ದೇವರನ್ನು ನಾನು ಭಿಕ್ಷೆ ತರ ಬೇಡುವುದರಿಂದ ಆತನನ್ನು ಮೆಚ್ಚಿಸ್ತೇನೆ, ಆತ ನನಗೋಸ್ಕರ ಕಾರ್ಯ ಮಾಡುವ ಹಾಗೆ ಎಂಬುದಾಗಿ. Okay, I want to ask you a question. Does your father think like that? ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ತಂದೆ ಅಥವಾ ನೀವು ನಮ್ಮ ಮಕ್ಕಳಿಗೆ ನಾವು ಆ ರೀತಿ ನಾವು ಅವರು ಬೇಡಬೇಕೆಂಬುದಾಗಿ ಅಪೇಕ್ಷಿಸ್ತೇವೆ? Or do you think like that? Do you think that your children should come and beg you for food? ನಿಮ್ಮ ಸ್ವಂತ ಮಕ್ಕಳು ನಿಮ್ಮನ್ನ ಹಾಗೆ ಆಹಾರಕ್ಕಾಗೋ ಬೇಕಾದ ಸಂಗತಿಗಳಿಗಾಗೋ ಹಾಗೆ ಬೇಡಬೇಕೆಂಬುದಾಗಿ ನೀವು ಬಯಸ್ತೀರಾ? All right, 3 attitudes or 3 ways of wrong prayer. ತಪ್ಪಾದ 3 ವಿಧವಾದಂತಹ ತಪ್ಪಾದ ಪ್ರಾರ್ಥನೆಗಳ ಬಗ್ಗೆ ನಾವು ಹೇಳಿಕ್ಕಿದ್ದೇನೆ. Okay, when I share these 3 things, kindly check your own prayer style. ಯಾವಾಗಾದ್ರೆ 3 ರೀತಿಯ ತಪ್ಪಾದ ಪ್ರಾರ್ಥನೆಗಳ ಬಗ್ಗೆ ನಾನು ಹೇಳುವಾಗ ನಾವೇನಾದ್ರೂ ಹಾಗೆ ಪ್ರಾರ್ಥಿಸ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ಚೆಕ್ ಮಾಡಿಕೊಳ್ಳೋಣ. Okay, and these 3 wrong attitudes of prayer come from lack of scriptural knowledge. ಇವೆಲ್ಲವೂ ಸಹ ದೈವ ಜ್ಞಾನದ ಅಥವಾ ದೇವರ ವಾಕ್ಯದ ಜ್ಞಾನದ ಕೊರತೆಯಿಂದ ಈ ರೀತಿ ತಪ್ಪಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರ್ತೇವೆ. And it also comes from our wrong thinking. ಅಷ್ಟು ಮಾತ್ರವಲ್ಲ, ಈ ರೀತಿ ತಪ್ಪಾದ ಪ್ರಾರ್ಥನೆಗಳು ನಮ್ಮ ತಪ್ಪಾದ ತಿಳುವಳಿಕೆಯಿಂದ ಆಲೋಚನೆಯಿಂದ ಬರುವಂತದ್ದಾಗಿರ್ತದೆ. So the first one is to think that if you beg enough, God will do something. ಮೊದಲನೇ ತಪ್ಪಾದ ಪ್ರಾರ್ಥನೆ ಏನಂದ್ರೆ ದೇವರು ನಮಗಾಗಿ ಏನಾದರೂ ಮಾಡುವ ಹಾಗೆ, ಆತನನ್ನು ಭಿಕ್ಷೆ ಬೇಡುವ ಹಾಗೆ ದಯನೀಯವಾಗಿ ಬೇಡಿಕೊಳ್ಳುವಂತದ್ದಾಗಿರ್ತದೆ. Sometimes we think that if we beg God properly, then he'll be pleased and then he will give. ನಾವು ಕೆಲವೊಮ್ಮೆ ಹೀಗೆ ಆಲೋಚನೆ ಮಾಡ್ತೇವೆ, ಸರಿಯಾದ ರೀತಿಯಲ್ಲಿ ಆತನನ್ನು ದಯನೀಯವಾಗಿ ನಾನು ಬೇಡಿಕೊಳ್ಳುವಂತದ್ದಾದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನನಗೆ ಬೇಕಾದದ್ದನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ಅನೇಕ ಸಾರಿ ನಾವು ಅಂದುಕೊಳ್ತೇವೆ. Okay, the world teaches the same.
The world ಈ teaches the ಲೋಕ same. ಸಹ ಇದೇ ರೀತಿ ನಮಗೆ You ಬೋಧಿಸುವಂತದ್ದಾಗಿರ್ತದೆ. take any religion in the world, ಈ ಲೋಕದಲ್ಲಿ ಯಾವುದೇ ಧರ್ಮವನ್ನು ನೀವು ನೋಡುವಂತದ್ದಾದರೆ the begging kind of prayer is the right prayer. ಬೇಡುವ ರೀತಿಯಲ್ಲಿ ಪ್ರಾರ್ಥಿಸುವಂತದ್ದು ಸರಿಯಾದ ಪ್ರಾರ್ಥನೆ ಎಂಬುದಾಗಿ. So every religion in the world you see, the religions teach that begging is the right kind of prayer. ಈ ಲೋಕದ ಪ್ರತಿ ಧರ್ಮಗಳು ಬೋಧಿಸುವಂತದ್ದೇನೆಂದ್ರೆ ದೇವರನ್ನು ಬೇಡುವಂತದ್ದು ಅಂದ್ರೆ ಭಿಕ್ಷೆ ಬೇಡುವ ಹಾಗೆ ಬೇಡುವಂತದ್ದು ಸರಿಯಾದ ಪ್ರಾರ್ಥನೆ ಎಂಬುದಾಗಿ ಬೋಧಿಸುವಂತದ್ದಾಗಿರ್ತದೆ. But does Bible say that God is pleased when you beg? ನಾವು ಬೇಡುವಾಗ ದೇವರು ಮೆಚ್ಚುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳ್ತೇತಾ? Is that so? ಹಾಗೆ ಹೇಳುವಂತದ್ದಾಗಿರ್ತೇತಾ? God is never pleased without faith. ಆದ್ರೆ ದೇವರ ವಾಕ್ಯ ಹೇಳ್ತೈತೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. Only faith pleases God. ನಂಬಿಕೆ ಮಾತ್ರ ದೇವರನ್ನು ಮೆಚ್ಚಿಸುವಂತದ್ದಾಗಿರ್ತೈತೆ. Okay, in fact you don't have to please God. ಆದ್ದರಿಂದ ನಾವು ಎಷ್ಟು ಮಾತ್ರಕ್ಕೂ ನಾವು ಭಿಕ್ಷೆ ಬೇಡುವುದರಿಂದ ದೇವರನ್ನು ಮೆಚ್ಚಿಸುವುದಕ್ಕಾಗುವುದಿಲ್ಲ. Okay, but he is already pleased in you through Christ Jesus. ಒಂದು ವಿಷಯ ಹೇಳಬೇಕಾದ್ರೆ ಈಗಾಗಲೇ ಕ್ರಿಸ್ತ ಯೇಸುವಿನಲ್ಲಿರುವಂತ ನಿಮ್ಮನ್ನು ಆತನು ಇಷ್ಟಪಟ್ಟಿದ್ದಾನೆ, ಮೆಚ್ಚಿದ್ದಾನೆ. Praise the Lord. Praise the He is Lord. not looking at you as some strange people, but he is looking at you as his own children. ನಿಮ್ಮನ್ನು ದೇವರು ಬೇರೆ ಜನ ಅನ್ಯರೆಂಬುದಾಗಿ ಆತನು ಭಾವಿಸ್ತಾ ಇಲ್ಲ, ತನ್ನ ಸ್ವಂತ ಜನರು ತನ್ನ ಸ್ವಂತ ಮಕ್ಕಳೆಂಬುದಾಗಿ ನಿಮ್ಮನ್ನು ಆತನು ತಿಳಿದಿದ್ದಾನೆ. In salvation he has provided us healing also. ಮತ್ತು ಅಷ್ಟು ಮಾತ್ರವಲ್ಲ, ರಕ್ಷಣೆಯಲ್ಲಿ ಸ್ವಸ್ಥತೆಯನ್ನು ಸಹ ನಮಗೆ ಆತನು ಅನುಗ್ರಹ ಮಾಡಿದ್ದಾನೆ. John 19:30 and 1 Peter 2:24. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ, ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. These scriptures declare that because of what Christ has done already, we have healing for us. ಈ ಸತ್ಯವೇದದ ಭಾಗಗಳು ಹೇಳ್ತಾವೆ, ದೇವರು ನಮಗಾಗಿ ಮಾಡಿರುವ ಕಾರ್ಯದ ಮೂಲಕವಾಗಿ ನಾವು ಈಗಾಗಲೇ ರಕ್ಷಣೆ ಹೊಂದಿದ್ದೇವೆ, ಸ್ವಸ್ಥತೆಯನ್ನು ಹೊಂದಿದ್ದೇವೆ ಎಂಬುದಾಗಿ. Praise God. And his blessing is always provided for us. ಆತನ ಆಶೀರ್ವಾದಗಳು ಈಗಾಗಲೇ ನಮಗೆ ಕೊಡಲ್ಪಟ್ಟಿರುವಂತವಾಗಿದ್ದಾವೆ. Okay, so you don't have to try to please God, but stand in faith to receive it. ನೋಡಿ, ನಮ್ಮ ಆಶೀರ್ವಾದಗಳನ್ನು ನಾವು ಹೊಂದುವುದಕ್ಕೆ ದೇವರನ್ನು ಮೆಚ್ಚಿಸಬೇಕಾದಂತ ಅಗತ್ಯವಿಲ್ಲ, ದೇವರನ್ನು ನಂಬಬೇಕಾದ ಅಗತ್ಯ ನಮಗಿದೆ. Because only by faith he is pleased. ಯಾಕಂದರೆ ನಮ್ಮ ನಂಬಿಕೆ ಮಾತ್ರ ದೇವರನ್ನು ಮೆಚ್ಚಿಸುವಂತದ್ದಾಗಿದೆ. Amen. Amen. Okay, the second wrong attitude of prayer, ಪ್ರಾರ್ಥನೆಯಲ್ಲಿ ತಪ್ಪಾದ ಎರಡನೇ ವಿಧವಾದ ಪ್ರಾರ್ಥನೆ, thinking that long prayers will bring answers. ನಾನು ತುಂಬಾ ಹೊತ್ತು ಬೇಡಿದರೆ ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾನೆ ಎಂಬುವಂತ ಅವಗಾಹನ. Is that correct? ಅದು ಸರಿಯಾ? Will the long prayers bring answer? ತುಂಬಾ ಹೊತ್ತು ಪ್ರಾರ್ಥನೆ ಮಾಡಿದರೆ ಉತ್ತರ ಬರ್ತೈತಾ? Let's go back to Matthew chapter 6 verse 7. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನದ ಕಡೆಗೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದರೆ ಪ್ರಾರ್ಥನೆ ಮಾಡುವಾಗ ಅನ್ಯ ಜನಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಮತ್ತೆ ಮತ್ತೆ ಹೇಳಬೇಡ, ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ಭಾವಿಸುತ್ತಾರೆ. Praise God. Praise the Lord. See, Jesus is telling this is the prayer that heathens do. The one who do not know the Lord, they do like this. ಪ್ರಾರ್ಥನೆಯಲ್ಲಿ ಬಹಳ ಮಾತುಗಳನ್ನು ಆಡಿ ಪ್ರಾರ್ಥನೆ ಮಾಡುವಂಥದ್ದು ಇದು ಅನ್ಯ ಜನರು ಮಾಡುವ ಪ್ರಾರ್ಥನಾ ವಿಧಾನ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. It is not a believer's prayer style. ಇದು ವಿಶ್ವಾಸಿಗಳ ಪ್ರಾರ್ಥನಾ ವಿಧಾನವಲ್ಲ. Okay, that's why when you think that when I pray for a long time God will hear my voice, ತುಂಬಾ ಹೊತ್ತು ಪ್ರಾರ್ಥನೆ ಮಾಡಿದರೆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ನಾವು ಆಲೋಚನೆ ಮಾಡುವಂತದ್ದಾದರೆ, or if I pray for 1 hour or 2 hours at a stretch, then only I'll get answer. ನಾನು 1 ಗಂಟೆ 2 ಗಂಟೆ ನಾನು ಪ್ರಾರ್ಥನೆ ಮಾಡಿದರೆ ಮಾತ್ರ ನನಗೆ ಉತ್ತರ ಸಿಗ್ತೈತೆ ಅಂತ ನಾವು ಅಂದುಕೊಂಡ್ರೆ, okay, you are falling into one danger. ನಾವು ಒಂದು ಅಪಾಯದಲ್ಲಿ ಇರುವಂತವರಾಗಿರ್ತೇವೆ. The danger is you are no longer depending on God, but you are depending on the length of your prayer. ನೀವು ದೇವರ ಮೇಲೆ ಆತುಕೊಂಡವರಾಗಿರುವುದಿಲ್ಲ, ನಿಮ್ಮ ಪ್ರಾರ್ಥನೆಯ ಪರಿಮಾಣದ ಮೇಲೆ ನೀವು ಆತುಕೊಳ್ಳುವಂತವರಾಗಿರ್ತೀರಾ. Praise God. Praise the Lord. And the third one, ಮೂರನೇದು, okay, using prayer to twist God. ಪ್ರಾರ್ಥನೆ ಮೂಲಕ ದೇವರ ಹಸ್ತವನ್ನು ತಿರುಗಿಸುವಂತ, ದೇವರ ಚಿತ್ತವನ್ನು ತಿರುಗಿಸುವಂತ ಒಂದು ಪ್ರಯತ್ನ. Okay, so some use the words like this. ಕೆಲವರು ಹೀಗೆ ಕೆಲವು ಪದಗಳನ್ನು ಉಪಯೋಗಿಸ್ತಾರೆ. Because you said in your word, you have to do it. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನೀನು ಇದನ್ನು ಹೇಳಿದೆಯಲ್ಲ, ನೀನು ಮಾಡಲೇಬೇಕು ಎಂಬುದಾಗಿ. Okay, it is like you're catching collar of God and saying, hey, you told, you do that. ಅದು ಹೇಗಿರ್ತೈತೆ ಅಂದ್ರೆ ದೇವರ ಕಾಲರನ್ನು ಹಿಡ್ಕೊಂಡು ನೀನು ಹೇಳಿದ್ದಿ ನೀನು ಮಾಡಬೇಕು ಎಂಬುದಾಗಿ. Or your word is saying like this, why is opposite is happening? I twist your hand. ಓ, ನಿನ್ನ ವಾಕ್ಯ ಹೇಳ್ತೈತಲ್ಲ, ಯಾಕೆ ಇದಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಎಂಬುದಾಗಿ ಆತನ ಕೈಯನ್ನು ನಾವು ತಿರುಗಿಸಲಿಕ್ಕೆ ನಾವು ನೋಡ್ತೇವೆ. You don't have to do any of that. ಆ ರೀತಿ ನಾವು ಮಾಡಬಾರದು. Okay, the God when he declared in his promise, ದೇವರು ತನ್ನ ವಾಗ್ದಾನದಲ್ಲಿ ಆತನು ಹೇಳಿರುವಂತಹ ಸಂಗತಿಗಳನ್ನು, that means that he is taking an oath saying that I will fulfill it. ಆತನು ಅದರ ಬಗ್ಗೆ ಆತನು ಪ್ರಮಾಣ ಮಾಡಿದ್ದಾನೆ, ನಾನು ನುಡಿದಿದ್ದೇನೆ, ನಾನು ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ. Praise God. Praise the Lord. You don't have to catch his collar and ask where is that.
ನಾವು ಆತನ ಕಾಲರನ್ನು ಹಿಡ್ಕೊಂಡು ಎಲ್ಲಿ ನೀನು ಮಾಡ್ತೀಯ ಎಂಬುದಾಗಿ ಕೇಳುವ ಅಗತ್ಯವಿಲ್ಲ. Okay, so let's not use such kind of words in our prayers. Let's not use such. ಆದ್ದರಿಂದ ಅಂತ ಪದಗಳನ್ನು ನಾವು ಪ್ರಾರ್ಥನೆಗಳಲ್ಲಿ ಉಪಯೋಗಿಸಬಾರದು. Okay, so what is the right approach of prayer? ಆದರೆ ಸರಿಯಾದ ಪ್ರಾರ್ಥನಾ ವಿಧಾನ ಯಾವುದಾಗಿದೆ? Praying by faith, ನಂಬಿಕೆಯಿಂದ ಪ್ರಾರ್ಥಿಸುವಂತದ್ದು, worshiping the Lord out of love and fear, ಪ್ರೀತಿಯಿಂದ ದೇವರ ಮೇಲೆ ಭಯಭಕ್ತಿಯಿಂದ ನಾವು ಆತನನ್ನು ಆರಾಧನೆ ಮಾಡುವಂತದ್ದು, and declaring the word of God. ದೇವರ ವಾಕ್ಯವನ್ನು ಘೋಷಣೆ ಮಾಡುವಂತದ್ದು. Long prayers don't bring answers. ಉದ್ದಾ ಪ್ರಾರ್ಥನೆಗಳು ಉತ್ತರವನ್ನು ತರುವುದಿಲ್ಲ. Okay, prayer of faith brings answer. ನಂಬಿಕೆಯ ಪ್ರಾರ್ಥನೆ ಉತ್ತರವನ್ನು ತರುವಂತದ್ದಾಗಿದೆ. Okay, you see, Jesus is our role model, right? ನೀವು ನೋಡ್ತೀರಲ್ವಾ, ಯೇಸು ಸ್ವಾಮಿ ನಮ್ಮ ಉದಾಹರಣೆ ಆಗಿರ್ತಾರೆ, ಮಾದರಿ ಆಗಿರ್ತಾರೆ. Okay, we follow Jesus. ನಾವು ಆತನ ಹಿಂಬಾಲಿಸುವವರಾಗಿದ್ದೇವೆ. Okay, we sing songs saying that I follow Jesus. ನಾವು ಹಾಡನ್ನು ಹಾಡ್ತೇವೆ, ನಾನು ಯೇಸುವನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ. So he only taught us how to pray. ಆತನ ಹೇಳ್ತಾನೆ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ. Okay, every time he prayed, ಪ್ರತಿ ಸಾರಿ ಆತನ ಪ್ರಾರ್ಥಿಸುವಾಗ why his prayers are very short? ಯಾಕೆ ಆತನ ಪ್ರತಿ ಪ್ರಾರ್ಥನೆ ಬಹಳ ಚಿಕ್ಕದಾಗಿರ್ತಾ ಇತ್ತು? He told Lazarus, come out. ಆತನ ಹೇಳಿದ ಲಾಜರ್ನ ಎದ್ದು ಬಾ ಎಂಬುದಾಗಿ. And he lifted up the bread and the fish and said, thank you, Father, for answering my prayers. ಆತನ ಹೇಳ್ತಾನೆ, ತಂದೆ ನೀನು ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ. Thank you for touching somebody. Thank you for touching somebody. ನೀನು ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ. When storm came, he looked at the storm and said, be calm. ಅಲ್ಲಿ ತುಫಾನು ಏಳುವಾಗ, ಗಾಳಿ ಸಮುದ್ರ ಬೋರ್ಗರಿವಾಗ ನೀನು ಸುಮ್ಮನಿರು ಎಂಬುದಾಗಿ ಗದರಿಸಿದ. What is this authority? What is this kind of prayer? ಇದು ಎಂತ ಅಧಿಕಾರ, ಇದು ಎಂತ ವಿಧವಾದ ಪ್ರಾರ್ಥನೆ? This is what Jesus modeled to us. ಇದು ಯೇಸು ಸ್ವಾಮಿ ನಮಗೋಸ್ಕರ ತೋರಿಸಿರುವಂತ ಮಾದರಿ ಅಲ್ವಾ? He imprinted his Holy Spirit upon us and said, go and do God's will. ಆತನ ಪವಿತ್ರ ಆತ್ಮನ ನಮ್ಮ ಮೇಲೆ ಮುದ್ರಿಸಿ ಆತನ ಹೇಳ್ತಾನೆ, ಹೋಗಿರಿ ದೇವರ ಚಿತ್ತವನ್ನು ಮಾಡಿರಿ And ಎಂಬುದಾಗಿ. this is how we should pray. ಇದು ನಾವು ಪ್ರಾರ್ಥನೆ ಮಾಡಬೇಕಾದ ವಿಧಾನವಾಗಿದೆ. Praise God. Praise the Lord. In our prayer we ask more, right? ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ತುಂಬಾ ಪ್ರಾರ್ಥಿಸ್ತೇವೆ. Whenever we come to family prayer, ನಾವು ಕುಟುಂಬ ಪ್ರಾರ್ಥನೆಗಳಿಗೆ ಬಂದಾಗ we pray for everybody's prayer request and we say amen. ನಾವು ಎಲ್ಲರಗೋಸ್ಕರ ನಾವು ಪ್ರಾರ್ಥಿಸ್ತಾ ಆಮೇನ್ ಎಂಬುದಾಗಿ ನಾವು ಹೇಳ್ತಾ ಬರ್ತೇವೆ. But this is only one type of prayer. ನಿಮಗೆ ಗೊತ್ತುಂಟಾ, ಇದು ಒಂದು ವಿಧವಾದ ಪ್ರಾರ್ಥನೆ ಮಾತ್ರ. Okay, at least there are 10 types of prayers in the Bible. ಸತ್ಯವೇದದಲ್ಲಿ ನಾವು ನೋಡುವಂತದ್ದಾದ್ರೆ ಕನಿಷ್ಠ ಪಕ್ಷ 10 ವಿಧವಾದ ಪ್ರಾರ್ಥನೆಗಳು ನಮಗೆ ಕಾಣುವಂತವಾಗಿವೆ. Among the 10 types of prayer, this is only one type of prayer. 10 ವಿಧವಾದ ಪ್ರಾರ್ಥನೆಗಳಲ್ಲಿ ಒಂದು ವಿಧವಾದ ಪ್ರಾರ್ಥನೆ ಮಾತ್ರ ಇರುವಂತದ್ದು ಆಗಿದೆ. 90% of our prayer we are not praying. ಆದ್ರೆ ನಾವು ಇದೊಂದು ವಿಧವಾದ ಪ್ರಾರ್ಥನೆ ಮಾಡ್ತೇವೆ, ಮಿಕ್ಕ 9 ವಿಧವಾದ ಪ್ರಾರ್ಥನೆಗಳನ್ನು ಮಾಡಲ್ಲ. ಅದರ ಅರ್ಥ 90% ಪ್ರಾರ್ಥನೆಗಳನ್ನು ನಾವು ಮಾಡುವುದಿಲ್ಲ. That means what Paul is saying, at all times with all kinds of prayer and you pray and submit to God, right? ಆದ್ರಿಂದ ಪೌಲನು ಹೇಳ್ತಾನೆ, ನೀವು ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಪ್ರತಿ ವಿಧವಾದ ಪ್ರಾರ್ಥನೆಗಳನ್ನು ಮಾಡುತ್ತಾ ವಿಜ್ಞಾಪನೆ ಮಾಡಿರಿ ಎಂಬುದಾಗಿ. And give thanks to the Lord, he says. ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ ಎಂಬುದಾಗಿ. Okay, but after all the prayers we catch only one prayer and ask God, Lord, give me something. ನಾವು ಸತ್ಯವೇದದಲ್ಲಿ ಕಾಣುವಂತ ಎಲ್ಲಾ ವಿಧವಾದ ಪ್ರಾರ್ಥನೆಗಳ ಮಧ್ಯದಲ್ಲಿ ಒಂದು ವಿಧವಾದ ಪ್ರಾರ್ಥನೆ ಮಾತ್ರ ನಾವು ಮಾಡುವಂತವರಾಗಿರ್ತಾವೆ. ಅದೇನೆಂದ್ರೆ, ದೇವರೇ ನಮಗೆ ಏನಾದರೂ ಮಾಡು ಎಂಬುದಾಗಿ. Okay, so in the days to come we're going to learn about right way to pray. ಮುಂದಿನ ದಿನಗಳಲ್ಲಿ ಹೇಗೆ ಸರಿಯಾದ ವಿಧದಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು ಎಂಬುದಾಗಿ ನಾವು ಕಲಿತಾ ಹೋಗ್ತೇವೆ. One small application for us this week. ಈ ವಾರದಲ್ಲಿ ನಾವು ಅನ್ವಯವನ್ನು ನಾವು ಮಾಡಿಕೊಳ್ಳೋಣ. Okay, that is to firstly check the way we are praying. ಅದು ಮೊದಲನೇದು ಏನಂದ್ರೆ, ನಾವು ಹೇಗೆ ಪ್ರಾರ್ಥಿಸುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. One example. ಉದಾಹರಣೆಗೆ, okay, whenever problem comes or issue arises, ಯಾವುದಾದ್ರೂ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುವಾಗ, God never told us to talk about the problem in the prayer. ದೇವರು ಯಾವಾಗ ಸಹ ನಮ್ಮ ಸಮಸ್ಯೆಗಳ ಬಗ್ಗೆ ಪ್ರಾರ್ಥನೆಯಲ್ಲಿ ಮಾತನಾಡಬೇಕೆಂಬುದಾಗಿ ದೇವರು ಹೇಳುವುದಿಲ್ಲ. Okay, we submit our problem to God only. We definitely submit our problem to God only. ಖಂಡಿತವಾಗಿ ನಮ್ಮ ಸಮಸ್ಯೆಗಳನ್ನು ಕರ್ತನಿಗೆ ಒಪ್ಪಿಸಿಕೊಡುವರು ನಾವಾಗಿ, ದೇವರಿಗೆ ಮಾತ್ರ ಒಪ್ಪಿಸಿಕೊಡುವರು ನಾವಾಗಿರ್ತೇವೆ. But the prayer itself is not about talking about the problem. ಆದ್ರೆ ಸಮಸ್ಯೆಗಳ ಬಗ್ಗೆನೇ ಮಾತನಾಡುವಂತದ್ದು ಪ್ರಾರ್ಥನೆ ಆಗಿರುವುದಿಲ್ಲ. Okay, one time when Jesus was coming down from the mountain, ಒಂದು ಸಾರಿ ಯೇಸು ಸ್ವಾಮಿ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬರ್ತಿರುವಾಗ, one great ministry was going on with his disciples. ಕೆಳಗಡೆ ಶಿಷ್ಯರ ಮೂಲಕ ದೊಡ್ಡ ಸೇವೆಯಲ್ಲಿ ನಡೀತಾ ಇತ್ತು. But one man came running to Jesus. ಅದರಲ್ಲಿ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಕಡೆಗೆ ಓಡಿ ಬರ್ತಾರೆ. And he said that your disciples could not deliver my son. ನನ್ನ ಮಗನನ್ನು ನಿನ್ನ ಶಿಷ್ಯರು ಬಿಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳ್ತಾರೆ. And Jesus delivers the son. ಆ ಯೇಸು ಸ್ವಾಮಿ ಆತನ ಮಗನನ್ನು ಗುಣಪಡಿಸ್ತಾರೆ. And the disciples go back to Jesus and ask why we could not do that. ಅಲ್ಲಿ ಶಿಷ್ಯರು ಹೋಗಿ ಯೇಸು ಹತ್ರ ಕೇಳ್ತಾರೆ, ಯಾಕೆ ನಮ್ಮಿಂದ ಅದು ಸಾಧ್ಯವಾಗಲಿಲ್ಲ ಎಂಬುದಾಗಿ. He uses a term saying that if you speak to the mulberry tree with the mustard seed of faith that you have. ಅಲ್ಲಿ ಒಂದು ಸಂಗತಿಯನ್ನು ಯೇಸು ಸ್ವಾಮಿ ಮಾತಾಡ್ತಾರೆ, ನೀವು ಈ ಮರಕ್ಕೆ ನೀವು ಕಿತ್ತುಕೊಂಡು ಹೋಗಿ ಎಂಬುದ ಮರಕ್ಕೆ ಮಾತಾಡಬೇಕು, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಎಂಬುದಾಗಿ ಈ ರೀತಿ ಅಂತ ಅವರ ಹತ್ರ ಪ್ರಸ್ತಾಪಿಸ್ತಾರೆ. And you believe in what you say and do not doubt it.
ನೀವು ಏನು ಹೇಳ್ತೀರೋ ಅದು ಆಗಿದೆ ಎಂಬುದಾಗಿ ನಂಬಿ ಸಂಶಯ ಪಡದೆ ಮನಸ್ಸಿನಲ್ಲಿ It ನಂಬುವಂತದ್ದಾದರೆ will be done, he says. ಅದು ನಡೆಯುತ್ತೆ ಎಂಬುದಾಗಿ ಆತನು ಹೇಳ್ತಾರೆ. Okay? And he goes on to say that, these kind of things do not go by prayer and fasting. ನಾವು ಯೇಸುಸ್ವಾಮಿ ಮುಂದುವರಿಸಿ ಆತನು ಹೇಳ್ತಾರೆ, ಇಂಥ ಸಂಗತಿಯು ಉಪವಾಸ ಪ್ರಾರ್ಥನೆಯಿಂದ ಅಲ್ಲದೆ ನಡೆಯುವುದಿಲ್ಲ ಎಂಬುದಾಗಿ. Okay? What are these kind of things mean? ಇಂಥ ವಿಧವಾದದ್ದು ಅಂತ ಹೇಳುವಾಗ ಯಾವ ವಿಧವಾದದ್ದು? What are these kind of things means what? ಇಂಥ ವಿಧವಾದದ್ದು ಅಂತ ಹೇಳುವಾಗ ಏನದು? ಫಾಸ್ಟಿಂಗ್ ಮಾಡದೆ ಇಂಥ ವಿಧವಾದದ್ದು ಹೋಗುದಿಲ್ಲ ಅಂದ್ರೆ ಏನದು? ವಾಟ್ ಇಸ್ ದಟ್? ಏನದು? ಇಸ್ ಇಟ್ ಅ ವೆರಿ ಸ್ಟ್ರಾಂಗ್ ಡಿಮನ್? ಅದೇನಾದ್ರೂ ಭಯಂಕರ ಬಲವಾದ ದೆವ್ವವಾ? ಫ್ರಮ್ ಮೈ ಚೈಲ್ಡ್ಹುಡ್ ಐ ಹರ್ಡ್ hundreds of sermons about this. ಈ ಸಂಗತಿಗಳ ಬಗ್ಗೆ ನಾನು ಚಿಕ್ಕಂದಿನಿಂದ ನೂರಾರು ಪ್ರಸಂಗಗಳನ್ನು ನಾನು ಕೇಳಿದ್ದೇನೆ. And every sermon they said that if you fast and pray only demon will go. ಪ್ರತಿ ಒಂದು ಪ್ರಸಂಗಗಳಲ್ಲಿ ನಾನು ಕೇಳಿರುವಂತದ್ದು, ನೀವು ಉಪವಾಸ ಪ್ರಾರ್ಥನೆ ಮಾಡಿದರೆ ಮಾತ್ರ ದೆವ್ವಗಳು ಬಿಟ್ಟು ಹೋಗ್ತವೆ ಎಂಬುದಾಗಿ. Okay, but if we read the Bible the way we should read the Bible, ನಾವು ಸತ್ಯವೇದವನ್ನು ಲಕ್ಷ್ಯ ಕೊಟ್ಟು ನಾವು ಓದುವಂತದ್ದಾದ್ರೆ, okay, Jesus said about this in Mark chapter 9 and also in Matthew chapter 11. ಈ ಒಂದು ಸಂಗತಿ ಬಗ್ಗೆ ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆ 9, ಮತ್ತಾಯನ ಸುವಾರ್ತೆ 17ರಲ್ಲಿ ಹೇಳಿದ್ದಾರೆ. Okay, so if you compare both and read, ಈ ಎರಡು ಕಡೆ ಬರೆಯಲ್ಪಟ್ಟಂತ ಈ ಸಂಗತಿ ಬಗ್ಗೆ ನಾವು ಹೋಲಿಸಿ ನಾವು ಓದುವಂತದ್ದಾದ್ರೆ, okay, we understand that he is saying unless you fast and pray ಅಪನಂಬಿಕೆ ಹೋಗುವುದಿಲ್ಲ. Unless you fast and pray the doubt will not go from you. ಅಲ್ಲ, ಆತನು ಹೇಳ್ತಿರುವಂತ ಸಂಗತಿ ಏನಂದ್ರೆ, ಉಪವಾಸ ಪ್ರಾರ್ಥನೆ ಮಾಡದೆ ಅಪನಂಬಿಕೆ ಹೋಗುವುದಿಲ್ಲ ಎಂಬುದನ್ನು ಆತನು ಹೇಳ್ತಿದ್ದಾನೆ. He is not telling this kind of demons will not go if you unless you fast and pray. ಈ ವಿಧವಾದ ದೆವ್ವ ಹೋಗುವುದಿಲ್ಲ ಅಂತ ಆತನು ಹೇಳ್ತಾ ಇಲ್ಲ ಅಲ್ಲಿ. ಓಕೆ, ಯೇಸುವಿನ ನಾಮದಲ್ಲಿ ಹೋಗದೇ ಇರುವಂತ ದೆವ್ವ ನೀವು ಫಾಸ್ಟಿಂಗ್ ಮಾಡಿದ್ರೆ ಹೆಂಗ ಹೋಗ್ತದೆ? How it will go? Amen. Is your fasting powerful than name of Jesus? ಯೇಸು ನಾಮದಲ್ಲಿ ಹೋಗದಿರುವಂತ ದೆವ್ವ ನಿಮ್ಮ ಉಪವಾಸ ಪ್ರಾರ್ಥನೆಯಿಂದ ಎಲ್ಲಿ ಹೋಗ್ತೈತೆ? ಯಾಕಂದ್ರೆ ನಮ್ಮ ಉಪವಾಸ ಪ್ರಾರ್ಥನೆ ಯೇಸುವಿನ ನಾಮಕ್ಕಿಂತ ದೊಡ್ಡ ಶಕ್ತಿ ಉಳ್ಳದೇನೂ ಅಲ್ಲ. So this kind of prayers come out because of lack of scriptural knowledge. ಇಂಥ ರೀತಿಯಾದಂತ ಪ್ರಾರ್ಥನೆಗಳು, ಉಪವಾಸದಿಂದವೇ ದೆವ್ವ ಹೋಗ್ತೈತೆ ಎಂಬುವಂತ ಈ ಸಂಗತಿಗಳು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ದೇವರ ವಾಕ್ಯದ ಒಂದು ಪ್ರಕಟಣೆಯ ಕೊರತೆಯ ಕಾರಣದಿಂದ. Okay, so what Jesus said, when you have trouble, speak to that problem. ಯಾಕೆ ಯೇಸುಸ್ವಾಮಿ ಹೇಳ್ತಾರೆ ನಿಮಗೆ ಸಮಸ್ಯೆ ಆದಾಗ ಸಮಸ್ಯೆಗೆ ಮಾತನಾಡಿರಿ ಎಂಬುದಾಗಿ? Okay, not speak about the problem. ಸಮಸ್ಯೆ ಬಗ್ಗೆ ಮಾತನಾಡಬೇಡ್ರಿ. Okay, but speak to the problem. ಸಮಸ್ಯೆಗೆ ಮಾತನಾಡಿರಿ. Ask it to be removed. ಅದು ತೊಲಗಿಸಲ್ಪಡಲಿ ಎಂಬುದಾಗಿ ಆತನನ್ನು ಕೇಳಿರಿ. And don't doubt in your heart. ಅದು ಹೇಳಿದ್ರ ವಿಷಯದಲ್ಲಿ ಸಂಶಯ ಪಡಬೇಡ್ರಿ ಮನಸ್ಸಿನಲ್ಲಿ. And believe in what you said, it shall happen. ನೀವು ಏನು ಹೇಳಿದ್ದೀರೋ ಅದು ಆಗ್ತೈತೆ ಎಂಬುದಾಗಿ ನೀವು ನಂಬಿದರೆ ಅದು ಆಗ್ತೈತೆ ಎಂಬುದಾಗಿ. Praise the Lord. Praise the Lord. But ಆದರೆ every time when we pray, ನಾವು ಪ್ರತಿ ಸಾರಿ ಪ್ರಾರ್ಥಿಸುವಾಗ we pray half an hour telling God I have so and so problem. ನಾವು ಅರ್ಧ ಗಂಟೆ ನಮ್ಗೆ ಏನೇನು ಸಮಸ್ಯೆಗಳಿದ್ದಾವೆ ಎಂಬುದಾಗಿ ಅದರ ಬಗ್ಗೆ ಆತನಿಗೆ ವಿವರಿಸ್ತೇವೆ. Okay, when Jesus himself says speak to the problem. ಯೇಸುಸ್ವಾಮಿ ತಾನೇ ಹೇಳ್ತಾರೆ ಸಮಸ್ಯೆ ಬಗ್ಗೆ ಮಾತನಾಡಬೇಡಿರಿ, ಸಮಸ್ಯೆಗೆ ಮಾತನಾಡಿರಿ ಎಂಬುದಾಗಿ. Okay, not only in one example, in 3 other examples Jesus talks about speaking to the mulberry tree, speaking to the mountain, speaking to the fruitlessness, and he says that when you speak by that mustard seed of faith, it shall happen. ಆತನು 3 ಕಡೆ ಈ ಸಂಗತಿಯನ್ನು ರಿಪೀಟ್ ಮಾಡಿ ಆತನು ಮಾತನಾಡ್ತಾರೆ. ನೀವು ಬೆಟ್ಟಕ್ಕೆ ಮಾತನಾಡಿರಿ, ಆಲದ ಮರಕ್ಕೆ ಮಾತನಾಡಿರಿ, ಅಂಜೂರದ ಗಿಡಕ್ಕೆ ಮಾತನಾಡಿರಿ ಎಂಬುದಾಗಿ. Right? So Jesus is exemplifying how we should pray. ಯೇಸುಸ್ವಾಮಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕೆ ಆತ ಉದಾಹರಣೆ ಆಗಿರುವಂತವರಾಗಿದ್ದಾರೆ. So here is what we are going to do when we go back home. ನಾವು ಈ ದಿನದಿಂದ ಮನೆಗೆ ಹೋದ ನಂತರ ನಾವು ಏನು ಮಾಡಬೇಕು? Assess how we are praying. ನಾವು ಹೇಗೆ ಪ್ರಾರ್ಥಿಸುತ್ತಿದ್ದೇವೆ ಎಂಬುದನ್ನು ನಾವು ಗಮನಿಸಬೇಕು. Observe how you are praying. ನಾವು ಹೇಗೆ ಪ್ರಾರ್ಥಿಸುತ್ತಿದ್ದೇವೆ ಎಂಬುದಾಗಿ ಗಮನಿಸಬೇಕು. Okay, are your prayers based on the tradition that comes from earlier times? ನಾವು ಇಷ್ಟಕ್ಕಿಂತ ಮುಂಚೆ ಸಾಂಪ್ರದಾಯಿಕವಾಗಿ ಮಾಡ್ತಿರುವ ರೀತಿಯಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡ್ತಿದ್ದೇವಾ? Or does it come from the revelation of the word of God? ಆದರೆ ದೇವರ ವಾಕ್ಯದ ಪ್ರಕಟಣೆ ಮೂಲಕ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವಾ? Okay, the second thing, ಎರಡನೇದಾಗಿ shift your focus from asking to receiving. ಕೇಳುವುದರ ಮೇಲೆ ಬದಲಾಗಿ ನೀವು ಹೊಂದಿಕೊಳ್ಳುವುದರ ವಿಷಯದಲ್ಲಿ ನಿಮ್ಮ ಗಮನವಿರಲಿ. Praise God. Praise the Lord. Say for example, ಉದಾಹರಣೆಗೆ you are blessed with every heavenly blessing, the word of God says. ದೇವರ ವಾಕ್ಯ ಹೇಳ್ತೈತೆ ನೀವು ಪರ ಸಂಬಂಧವಾದ ಎಲ್ಲಾ ಆಶೀರ್ವಾದಗಳಿಂದ ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ. Okay, so when you are blessed already, ನೀವು ಈಗಾಗಲೇ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. now you have to receive by faith, not ask for blessing again. ನೋಡಿ, ನೀವು ಈಗಾಗಲೇ ಹೊಂದಿದವರಾಗಿರುವುದರಿಂದ ನಂಬಿಕೆ ಮೂಲಕ ಅದನ್ನು ಸ್ವೀಕರಿಸುವವರಾಗಿರಬೇಕೆ ಹೊರತು ಅದನ್ನು ಕೇಳುವವರಾಗಿರಬಾರದು. Is that true? When God himself is saying you are blessed. ಇದು ಸತ್ಯವಾ? ಯಾಕಂದ್ರೆ ದೇವರು ತಾನೇ ಹೇಳ್ತಿದ್ದಾರೆ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. Okay, so shift your focus from asking to receiving.
ಕೇಳುವುದರ ಮೇಲೆ ನಿಮ್ಮ ಗಮನ ಇಡುವುದರ ಬದಲು, ಅಂದ್ರೆ ಅದನ್ನೇ ಕೇಳುವುದನ್ನೇ ಫೋಕಸ್ ಮಾಡುವುದರ ಬದಲು ದೇವರಿಂದ ಹೊಂದಿಕೊಳ್ಳುವುದರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. Praise the Lord. Praise the What Lord. is the first thing? First thing, observe whether your prayer is traditional or biblical. ಮೊದಲನೇದಾಗಿ ನಾವು ಗಮನಿಸಬೇಕು, ನಾವು ಪ್ರಾರ್ಥನೆ ದೇವರ ವಾಕ್ಯ ಪ್ರಕಾರ ಮಾಡ್ತಿದ್ದೇವಾ, ಸಾಂಪ್ರದಾಯಿಕವಾಗಿ ನಾವು ಮಾಡ್ತಾ ಇದ್ದೇವಾ. Okay. The second thing, change the focus from asking to receiving. ಎರಡನೇ ಸಂಗತಿ, ನಾವು ಕೇಳುವಂತದ್ರ ವಿಷಯವೇ ನಮ್ಮ ಗಮನವಿಡದೆ ನಾವು ಹೊಂದಿಕೊಳ್ಳುವುದರ ಬಗ್ಗೆ ನಮ್ಮ ಲಕ್ಷ್ಯವಿಡುವಂತವರಾಗಿರಬೇಕು. How do you shift the focus from asking to receiving? ಹೇಗೆ ನಾವು ಕೇಳುವುದರ ಮೇಲಿಂದ ಹೊಂದಿಕೊಳ್ಳುವುದರ ಬಗ್ಗೆ ನಮ್ಮ ಗಮನವನ್ನು ಬದಲಾಯಿಸುವಂತದ್ದು? Come in agreement with the word of God. ದೇವರ ವಾಕ್ಯ ಏನು ಹೇಳ್ತೇತೋ ಅದನ್ನು ಒಪ್ಪಿಕೊಳ್ಳುವುದು, ಅಂಗೀಕಾರ ಮಾಡಲಿಕ್ಕೆ ಮುಂದೆ ಬನ್ನಿರಿ. Praise the Lord. Praise the Lord. So when you come in agreement with the word of God, ದೇವರ ವಾಕ್ಯದೊಂದಿಗೆ ವಾಕ್ಯದೊಂದಿಗೆ ಒಂದಾಗಿ ಒಪ್ಪಿಕೊಂಡು ನೀವು ಬಂದು, your prayer is focused on receiving, not asking. ನೀವು ಯಾವಾಗಲೂ ದೇವರ ವಾಕ್ಯದ ಬಗ್ಗೆ ನೀವು ಗಮನ ಕೊಡ್ತಾ ನೀವು ಬರ್ತೀರೋ, ನೀವು ನಿಮ್ಮ ಪ್ರಾರ್ಥನೆ ಹೊಂದಿಕೊಳ್ಳುವುದರ ಕುರಿತು ಇರುವಂತದ್ದಾಗಿರ್ತೈತೆ. Praise God. The third one that you have to do this week. ಮೂರನೇ ಸಂಗತಿ ಈ ವಾರದಲ್ಲಿ ನೀವು ಮಾಡಬೇಕಾದದ್ದು, Okay. Pray by faith and authority. ಪ್ರಾರ್ಥನೆ ನಂಬಿಕೆಯಿಂದ ಮಾಡಬೇಕು, ಅಧಿಕಾರದೊಂದಿಗೆ ನಾವು ಮಾಡಬೇಕು. Okay. I want to say again, pray by faith and authority. ನಾನು ಇನ್ನೊಂದ್ಸಾರಿ ಹೇಳಿಕ್ಕೆ ಇಷ್ಟಪಡ್ತೇನೆ, ಆ ಅಧಿಕಾರದೊಂದಿಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. Praise the Lord. Praise the Lord. For some people this is a very difficult thing. I don't know why. ಈ ಸಂಗತಿಗಳು ಕೆಲವು ಜನಕ್ಕೆ ಬಹಳ ಕಷ್ಟವಾಗಿರ್ತೈತೆ, ಯಾಕಂತ ನನಗೆ ಗೊತ್ತಾಗಲ್ಲ. For 10 years I taught to one person. That person never learned this. ಒಬ್ಬ ವ್ಯಕ್ತಿಗೆ 10 ವರ್ಷದಿಂದ ಈ ರೀತಿ ಪ್ರಾರ್ಥಿಸಬೇಕೆಂಬುದನ್ನು ಕಲಿಸ್ತಾ ಬರ್ತಿದ್ದೇನೆ, ಬಟ್ ಆದ್ರೆ ಅವರು ಕಲಿಯೋದಿಲ್ಲ. I don't know why it is difficult for some people. ಯಾಕೆ ಇದು ಕೆಲವು ಜನಕ್ಕೆ ಬಹಳ ಕಷ್ಟವಾಗಿರ್ತೈತೆ. But I hope it is not difficult for you. ಆದ್ರೆ ನಾನು ನಿರೀಕ್ಷಿಸ್ತೇನೆ ಇದು ನಿಮಗೆ ಮಾತ್ರ ಕಷ್ಟವಾಗಿರುವುದಿಲ್ಲ ಎಂಬುದಾಗಿ. Pray by faith and authority. ನಂಬಿಕೆಯಿಂದ ಅಧಿಕಾರದೊಂದಿಗೆ ನೀವು ಪ್ರಾರ್ಥಿಸುವವರಾಗಿರಿ. Praise God. What is the first thing to do? ಮೊದಲನೇದಾಗಿ ನಾವು ಈ ವಾರದಲ್ಲಿ ಮಾಡಬೇಕಾದ ಸಂಗತಿ ಏನು? Check your prayer is biblical or traditional. ನಿಮ್ಮ ಪ್ರಾರ್ಥನೆ ಸಾಂಪ್ರದಾಯಿಕವಾಗಿದೆಯಾ, ಸತ್ಯವೇದಕ್ಕೆ ಅನುಸಾರವಾಗಿದೆಯಾ ನೀವು ಟೆಸ್ಟ್ ಪರೀಕ್ಷೆ ಮಾಡಿಕೊಳ್ಳಬೇಕು. The second thing is to use the scriptures and shift the focus from asking to receiving. ದೇವರ ವಾಕ್ಯ. ಎರಡನೇ ಸಂಗತಿ, ದೇವರ ವಾಕ್ಯನ ಉಪಯೋಗಿಸಿರಿ. ನೀವು ಕೇಳುವುದರ ಬಗ್ಗೆ ಗಮನ ಕೊಡುವವರಾಗಿರಬೇಡ್ರಿ, ಹೊಂದಿಕೊಳ್ಳುವುದರ ಬಗ್ಗೆ ಗಮನ ಕೊಡುವವರಾಗಿರಿ. And the third one is pray by faith and authority. ಮೂರನೇದಾಗಿ ಅಧಿಕಾರದೊಂದಿಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರಾಗಿರಿ. That means speak to your financial condition. ನಿಮ್ಮ ಸಮಸ್ಯೆಗಳಿಗೆ, ಅಂದ್ರೆ ಆರ್ಥಿಕ ಸಮಸ್ಯೆ ಇರುವಂತದ್ದಾದ್ರೆ ಆ ಸಂಗತಿಗೆ ನೀವು ಮಾತನಾಡಿರಿ. Speak to your body in the name of Jesus. ನಿಮ್ಮ ದೇಹಕ್ಕೆ ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತನಾಡಿರಿ. Speak to the problems that are arising in your life in the name of Jesus. ನಿಮ್ಮ ಜೀವನದಲ್ಲಿ ಎದ್ದೇಳ್ತಿರುವಂತಹ ಸಮಸ್ಯೆಗಳಿಗೆ ನೀವು ಮಾತನಾಡಿರಿ. Command them to align according to the word of God. ದೇವರ ವಾಕ್ಯಕ್ಕೆ ಆ ಕ್ರಮದಲ್ಲಿ ಎಲ್ಲಾ ಸಂಗತಿಗಳು ಬರಲಿ ಎಂಬುದಾಗಿ ಆಜ್ಞಾಪನೆ ಮಾಡಿರಿ. Hallelujah. Hallelujah. Can we do these three things? ನಾವು ಈ ಮೂರು ಸಂಗತಿಗಳನ್ನು ಮಾಡುವಂತದ್ದಾದ್ರೆ, all right. Praise the Lord. ಮಾಡುವಂತವರಾಗಿರೋಣ. Okay, from next week we'll continue. I'll go in a deeper discussion. ಬರೋ ವಾರ ಇದನ್ನು ನಾವು ಮುಂದುವರಿಸ್ತೇವೆ ಮತ್ತು ಇನ್ನು ಸ್ವಲ್ಪ ಆಳವಾಗಿ ನಾವು ಹೋಗುವಂತವರಾಗಿರ್ತೇವೆ. All right. So just a couple of questions for you. ಎರಡು ಪ್ರಶ್ನೆಗಳನ್ನ ನಿಮ್ಮ ಮಧ್ಯದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. What are the wrong kind of prayers that you heard? I told some examples. Are there anything else that you have heard, some wrong prayers, or you have done some wrong prayer? ತಪ್ಪಾದ ಪ್ರಾರ್ಥನೆಗಳು ಯಾರಾದರೂ ಮಾಡುವುದನ್ನು ನಾನು ಈಗಾಗಲೇ ಎಕ್ಸಾಂಪಲ್ ಹೇಳಿದೆ. ತಪ್ಪಾದ ಪ್ರಾರ್ಥನೆ ಅಂದ್ರೆ ಏನೆಂಬುದಾಗಿ. ಆ ರೀತಿ ಯಾರಾದರೂ ಪ್ರಾರ್ಥನೆ ಮಾಡುವಂತದನ್ನ ನೀವು ಕೇಳಿದ್ದೀರಾ, ಅಥವಾ ನೀವು ಅಂತದ್ದು ಮಾಡುವಂತವರಾಗಿದ್ದೀರಾ? ಯಾವ ತಪ್ಪಾದ ಪ್ರಾರ್ಥನೆಗಳನ್ನ ನೀವು ಕೇಳಿದ್ದೀರಾ? Any example can you share? ಯಾವುದಾದ್ರೂ ಉದಾಹರಣೆ ಇದೆಯಾ, ನೀವು ಹಂಚಿಕೊಳ್ಬಹುದಾ? ಯಾರಾದ್ರೂ ನಮಗೆ ತಪ್ಪಾಗಿ ನಡ್ಕೊಂಡಿದ್ರೆ, ನಮ್ಗೆ ಏನಾದ್ರೂ ಹರ್ಟ್ ಮಾಡಿದ್ರೆ, ನೋವು ಮಾಡಿದ್ರೆ, ಪ್ರಾರ್ಥನೆ ಸ್ವಾಮಿ ಅವರನ್ನು ನೋಡಿಕೋ, ಅವರನ್ನು ಬಿಡಬೇಡ, ಅವರನ್ನು ನೋಡಿಕೋ ಅಂತೇಳಿ ದೇವರನ್ನು ಬೇಡುವಂಥದ್ದು. ಆ ರೀತಿ ಪ್ರಾರ್ಥನೆಗಳು. ಮತ್ತು ಕೆಲವರು ಹೀಗೆ ಪ್ರಾರ್ಥನೆ ಮಾಡ್ತಿರ್ತಾರೆ, ಅದೇನಂದ್ರೆ ಸ್ವಾಮಿ ನೀನು ಮಾಡದಿದ್ರೆ ನಿನ್ಗೆ ಅವಮಾನ ಬರ್ತೈತೆ ನೋಡು, ನೀನು ನನ್ನನ್ನು ಗುಣ ಮಾಡಿದಿದ್ರೆ ನಿನ್ನ ನಾಮಕ್ಕೆ ಅವಮಾನ ಬರ್ತೈತೆ. ಅವರ ಆ ರೀತಿ ದೇವರಿಗೆ ಒಂಥರ ಪೆಟ್ಟು ಕೊಡುವಂಥದ್ದು. ರೈಟ್. ವೆರಿ ನೈಸ್ ಎಕ್ಸಾಂಪಲ್. ಕೆಲವು ವರ್ಷ ಹಿಂದೆ ನಾವೊಂದು ವಿಲೇಜ್ ಮಿನಿಸ್ಟ್ರಿಗೆ ಹೋದಾಗ ಒಳ್ಳೆ ಪ್ರೇಯರ್ ಆಗ್ತಿತ್ತು. August 15th ವಿ ಹ್ಯಾಡ್ ವೆರಿ ನೈಸ್ ರಿವೈವಲ್ ಮೀಟಿಂಗ್. ಸರ್ಮನ್ ಆದ ನಂತರ ಎಲ್ಲರಿಗೋಸ್ಕರ ಪ್ರೇಯರ್ ಮಾಡ್ತಿದ್ದದ್ದು. ಒಂದು ಚಿಕ್ಕ ಹುಡುಗಿ ಆವ್ರಿಲ್ ಹತ್ರ ಬಂದು ಕೇಳಿದ್ದೇನೆಂದ್ರೆ, ನನ್ನನ್ನು ಒಬ್ಬನು ಟ್ರಬಲ್ ಮಾಡ್ತಿದ್ದಾನೆ, ಅವನು ಸಾಯ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ, ನಾಳೆ ಸಾಯ್ಬೇಕು ಅವನು. ಓಕೆ. Yeah. We pray like that. That's a very wrong kind of prayer, right? ಆ ರೀತಿ ಪ್ರಾರ್ಥಿಸುವಂತದ್ದಾದ್ರೆ ಅದು ಬಹಳ ತಪ್ಪಾದಂತ ಪ್ರಾರ್ಥನೆ. Okay, any other example? ಕೆಲವರೆಲ್ಲ ಹೀಗೆ ಹೇಳ್ತಾ ಇರ್ತಾರೆ, ಏನ್ ಗೊತ್ತಾ, ನನಗೆ ಅವ್ರು ತಪ್ಪು ಮಾಡಿದ್ರು ಅದಕ್ಕೆ ಅವ್ರಿಗೆ ಆ ಕಾಯಿಲೆ ಬಂತು, ಅವ್ರು ಹೀಗೆ ಮಾಡಿದ್ರು ಅದಕ್ಕೆ ಅವ್ರು ಸತ್ತೋದ್ರು ಅಂತೇಳಿ ಹೇಳ್ತಾ ಇರ್ತಾರೆ. Right. Yeah. That's a very wrong thing to say. Yes. Yeah. Okay, any other example? Can you think about? ಇನ್ನು ಏನಾದರೂ ತಪ್ಪಾದ ಪ್ರಾರ್ಥನೆಗಳಿಗೆ ನಿಮ್ಮ ಹತ್ರ ಉದಾಹರಣೆಗಳಿದ್ದಾವ? ಆಕ್ಚುಲಿ ಯೇಸು ಸ್ವಾಮಿ ಹೇಳಿಬಿಟ್ಟಿದೆ. ಹೇಳಿ ಬ್ರದರ್. ಕೆಲವರೆಲ್ಲ ಹೇಳ್ತಾರೆ, ನಾನು ಉಪವಾಸ ಮಾಡಿದ್ರಿಂದ ನಾನು ಇದನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ. True.
ಆಕ್ಚುಲಿ ಹಾಗೆ ಕಾಣ್ತೈತೆ, ಬಟ್ ಉಪವಾಸ ಮಾಡುವಾಗ ಅವರು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಓದಿರೋದ್ರಿಂದ ಅವರ ನಂಬಿಕೆ ರೈಸ್ ಆಗಿರ್ತೈತೆ, ಅದರಿಂದ ಸಿಕ್ಕಿರ್ತೈತೆ. ಬಟ್ ಅವರ ನಂಬಿಕೆನ ಫೋಕಸ್ ಮಾಡಿರೋದಿಲ್ಲ, ಅವರು ಉಪವಾಸ ಮಾಡಿದರಿಂದ ಎಂಬುದಾಗಿ. ಯೇಸುವಂಶ ಹೇಳಿದಷ್ಟೇ, ಉಪವಾಸ ಪ್ರಾರ್ಥನೆದಿಂದ ಹೋಗಲ್ಲ ಅಂದ್ರೆ, ಉಪವಾಸ ಪ್ರಾರ್ಥನೆ ಅಂದ್ರೆ ದೇವರಿಗೆ ಆ ಸಮಯವನ್ನು ಕೊಟ್ಟು ನಾವು ಪ್ರಾರ್ಥನೆಯಲ್ಲಿ ದೇವರ ಹತ್ರ ಸಮಯ ಕಳೀತಿರುವಾಗ ನಮ್ಮ ನಂಬಿಕೆ ಸ್ಟ್ರಾಂಗ್ ಆಗ್ತೈತೆ, ಆಗ ನಾವು ಅದ್ಭುತಗಳನ್ನು ನೋಡ್ತೇವೆ ಎಂಬುದಾಗಿ. ಆ ಎಕ್ಸಾಂಪಲ್ ಕೂಡ ನೆಕ್ಸ್ಟ್ ವೀಕ್ ನೋಡೋಣ ಡೀಟೇಲ್ಡ್. ಈ ರೀತಿಯಾದ ಪ್ರಾರ್ಥನೆಗಳನ್ನು ಸಹ, ಈ ಉದಾಹರಣೆಯನ್ನು ಸಹ ನೆಕ್ಸ್ಟ್ ವೀಕ್. When we were traveling to Kapu last week, I was sharing this example with pastor. ನಾನು ಕಳೆದ ವಾರ ಕಾಪುಗೆ ಪಾಸ್ಟರ್ಟಿಗೆ ಹೋಗ್ತಿರುವಾಗ ಅವರ ಹತ್ರ ಈ ಉದಾಹರಣೆ ನಾನು ಹಂಚಿಕೊಂಡೆ. Very elderly person, she called me. ಒಂದು ಹಿರಿಯನಾದ ಒಬ್ಬ ವ್ಯಕ್ತಿ ನನಗೆ ಕರೆ ಮಾಡಿದ್ರು. So everybody in our circle, we all know her as a prayer warrior. ನಮ್ಮ ಸರ್ಕಿಲ್ ಅಲ್ಲಿ ನಾವಿರುವಂತವರೆಲ್ಲರೂ ನಾವು ಬಹಳ ಪ್ರಾರ್ಥನೆ ವೀರರಾಗಿದ್ದೇವೆ. But when she was talking about her testimonies, ಆ ವಯಸ್ಸಾದ ಸ್ತ್ರೀ ನನ್ನ ಹತ್ರ ತನ್ನ ಸಾಕ್ಷಿಯನ್ನು ಹಂಚಿಕೊಳ್ತಾ ಇದ್ರು. every testimony she shared, she said that, I prayed for 1 hour, 2 hours, I did something and I received it. ಆ ವ್ಯಕ್ತಿ ಪ್ರತಿ ಸಾಕ್ಷಿಗೆ ಹೇಳ್ತಾ ಇದ್ಲು, ನಾನು ಇದಕ್ಕಾಗಿ 1 ಗಂಟೆ ಪ್ರಾರ್ಥನೆ ಮಾಡಿದೆ, ನಾನು ಇದಕ್ಕಾಗಿ 2 ಗಂಟೆ ಪ್ರಾರ್ಥನೆ ಮಾಡಿದೆ, ದೇವರು ಈ ಕಾರ್ಯವನ್ನು ನಡೆಸಿಕೊಟ್ಟ ಎಂಬುದಾಗಿ. In her entire testimony there is nothing about God's blessing, God's grace, God did this, praise the Lord, nothing. ಅವರೆಲ್ಲಾ ಸಾಕ್ಷಿಯಲ್ಲಿ ಕಂಡು ಬಂದ ಎಲ್ಲೂ ದೇವರು ಮಾಡಿದ, ದೇವರಿಗೆ ಮಹಿಮೆ, ದೇವರ ಕೃಪೆ ಎಂಬ ಮಾತನ್ನ ನಾನು ಕೇಳಲಿಲ್ಲ. And about recently my cousin died, regarding that we were talking, and she said that she was fighting with God to stop God from taking him away. That's what she said. ಇತ್ತೀಚೆಗಷ್ಟೇ ನನ್ನ ಪಾಸ್ಟರ್ ಅವರ ಕಜಿನ್ ತೀರಿಕೊಂಡ್ರು. ಅವರು ತೀರಿಕೊಂಡ ವಿಷಯದಲ್ಲಿ ಅವರು ಹೇಳ್ತಾ ಇದ್ರು, ನಾನು ದೇವರ ಹತ್ರ ಹೋರಾಡಿದೆ, ಯಾಕೆ ಆತನ ತಗೊಂಡಿದೆ ಎಂಬುದಾಗಿ. Okay, is that true? God does like that? God causes murders? Does God cause rapes? Or does God bring heart attacks? Is it God's doing? ಇದು ನಂಬ್ತೀರಾ ನೀವು? ಇದು ಸತ್ಯನಾ? ದೇವರು ರೋಗಗಳನ್ನು ಕೊಡುವಂಥದ್ದು, ಸಾಯಿಸುವಂಥದ್ದು, ಹಾರ್ಟ್ ಅಟ್ಯಾಕ್ಸ್ ಕೊಡುವಂಥದ್ದು ದೇವರ? Should we fight with God to stop the killing? ನಾವು ಇದನ್ನು ನಿಲ್ಲಿಸುವುದಕ್ಕೆ ದೇವರ ಹತ್ರ ಹೋರಾಡಬೇಕಾ? Or speak to the situation? ಪರಿಸ್ಥಿತಿಯೊಂದಿಗೆ ನಾವು ಮಾತಾಡಬೇಕು. Right? Yes. Okay, it's not God's doing. ಇದು ದೇವರು ಮಾಡುವಂತದ್ದಲ್ಲ. ಎಲ್ಲವೂ ಸಮಸ್ತವೂ ದೇವರ ಚಿತ್ತ ಆದ್ರೆ ದೇವರಿಗಿಂತ ಕ್ರೂರ ಯಾರಿಲ್ಲ. ಹಾಗಾದ್ರೆ ಎಲ್ಲವೂ ದೇವರೇ ಮಾಡುವಂತದ್ದಂತ ನಂಬುವಂತದ್ದಾದ್ರೆ ಕೆಲವು ಕೆಟ್ಟ ಸಂಗತಿಗಳು ನಡೆಯುವಾಗ ದೇವರಿಗಿಂತ ಕ್ರೂರ ಯಾರು ಕಾಣುವುದಿಲ್ಲ. It's not like that. ಅದು ಹಾಗೆ ಇಲ್ಲ. God kept authority in man's hand and humans were misusing. ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಮನುಷ್ಯ ಅದನ್ನು ದುರುಪಯೋಗ ಮಾಡಿಕೊಳ್ತಾನೆ. All right, okay. All right. ಪ್ರಾರ್ಥನೆ ಬಗ್ಗೆ ಪ್ರಾರ್ಥನೆ ಬಗ್ಗೆ ತಪ್ಪಾದ ಅಭಿಪ್ರಾಯಗಳು ಯಾವುದು ಮತ್ತು ತಪ್ಪಾದ ವಿಧವಾದ ಪ್ರಾರ್ಥನೆಗಳು ಯಾವುದು ಎಂಬುದಾಗಿ, ಮತ್ತು ಸರಿಯಾದ ರೀತಿಯಲ್ಲಿ ದೇವರನ್ನು ಸಮೀಪಿಸುವಂತ ವಿಧಾನವೇನು, ಸರಿಯಾದ ಪ್ರಾರ್ಥನಾ ವಿಧಾನಗಳು ಏನು ಎಂಬುದಾಗಿ ಸಹ ನಾವು ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಒಂದು ಕಡೆಯದಾಗ ಒಂದು ಮಾತು ಹೇಳೋದೇನೆಂದ್ರೆ, ಪಾಸ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನು ಹೇಳಿದರು, ಪ್ರೀತಿಯಿಂದ ಕರ್ತನನ್ನು ಅಪ್ರೋಚ್ ಮಾಡಬೇಕು ಎಂಬುದಾಗಿ. ಆತನ ಪ್ರೀತಿಯನ್ನು ಧ್ಯಾನಿಸಿರಿ, ಆತನ ಪ್ರೀತಿಗಾಗಿ ಸ್ತೋತ್ರ ಮಾಡಿರಿ, ಆತನ ಪ್ರೀತಿಯಲ್ಲಿ ಆನಂದಿಸಿರಿ, ಆತನ ಪ್ರೀತಿಯನ್ನು ವರ್ಣಿಸಿರಿ. ಪ್ರೈಸ್ ದಿ ಲಾರ್ಡ್, ಕಮನ್, ಹಲ್ಲೆಲೂಯಾ. ಅದು ನಾವು ದೇವರ ಸಂಬಂಧದಲ್ಲಿ ಬೆಳೀಲಿಕ್ಕೆ, ಆತನಲ್ಲಿ ಆನಂದ ಪಡಲಿಕ್ಕೆ, ಅಲ್ಲಿ ನಮ್ಮ ಆತ್ಮ, ನಮ್ಮ ಅಂತರಂಗ ಮತ್ತು ರಿಪೇರ್ ಆಗ್ತೈತೆ, ಬಲ ಹೊಂದುತ್ತದೆ, ಕ್ಷೇಮಾಭಿವೃದ್ಧಿಯನ್ನು ಹೊಂದಲಿಕ್ಕೆ ಪ್ರಾರಂಭಿಸುವಂತದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗಲೂ ದೇವರ ಹತ್ರ ಪ್ರಾರ್ಥನೆ ಅಂದ ಕೂಡಲೇ ಪರಲೋಕದ ತಂದೆ ದೇವರ ಯೇಸು ನಾಮದಲ್ಲಿ ಸ್ತೋತ್ರ, ಇದು ಹೀಗೆ ಆಗಲಿ, ಅದು ಹಾಗೆ ಆಗಲಿ, ಯೇಸು ನಾಮದಲ್ಲಿ ಸೈತಾನ ತೊಲಗಿ ಹೋಗಲಿ, ಇದನ್ನು ನಾನು ಬಂಧಿಸ್ತೇನೆ, ಇದನ್ನು ಕೆಡವುತ್ತೇನೆ, ಅಥವಾ ಅನ್ಯ ಭಾಷೆಗಳು ಮಾತನಾಡ್ತಾ ಸ್ಟಾರ್ಟ್ ಮಾಡುವಂತವರಾಗಿರ್ತೇವೆ. ಹಾಗೆಯೇ ನಾವು ಮುಗಿಸಿ ಬಿಡ್ತೇವೆ. ಆದರೆ ಪಾಸ್ಟ್ ಹೇಳಿದ್ರಲ್ಲ, ಮಗುವಿನ ಹಾಗೆ ಸಮೀಪಿಸೋ ತಂದೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನನ್ನ ಮೇಲೆ ನಿನ್ನ ದೃಷ್ಟಿಗಾಗಿ ಸ್ತೋತ್ರ, ನನ್ನ ಮೇಲೆ ನಿನ್ನ ಕರುಣೆಗಾಗಿ ಸ್ತೋತ್ರ. ಯಾರ ಗಣನೆಗೆ ಇರಲಿಲ್ಲ, ನೀನು ನನ್ನನ್ನು ನೋಡಿದ್ದಿ, ನೀನು ನನ್ನನ್ನು ಆರಿಸಿಕೊಂಡಿದ್ದಿ. ಪ್ರೈಸ್ ದಿ ಲಾರ್ಡ್. ಭಕ್ತನು ಹೇಳ್ತಾರಲ್ಲ, ಸ್ವಾಮಿ ನಿನ್ನ ಪ್ರೀತಿ ಪ್ರೇಮಾನುಭವವು ನನ್ನ ಜೀವಕ್ಕಿಂತ ಶ್ರೇಷ್ಠ, ನಿನ್ನ ಪ್ರೀತಿ ಬಹಳ ದೊಡ್ಡದಯ್ಯ. ಪ್ರೈಸ್ ದಿ ಲಾರ್ಡ್. ನಿನ್ನ ಉಪಕಾರಗಳು ಹೇರಳ ಸ್ವಾಮಿ, ಎಲ್ಲವನ್ನೂ ನನಗೆ ಅನುಗ್ರಹ ಮಾಡಿದ್ದೆ. ಈ ರೀತಿ ಈ ದೇವರ ಪ್ರೀತಿಯನ್ನು ನೆನೆಸುತ್ತಾ ನಾವು ಮಕ್ಕಳ ಹಾಗೆ ಅದನ್ನು ಸಮೀಪಿಸುವಂಥದ್ದು ನಮ್ಮ ಮನಸ್ಸನ್ನು, ನಮ್ಮ ಹಾರ್ಟನ್ನು ಏನು ಮಾಡ್ತೈತೆ ಅಂದರೆ ಸಮಾಧಾನ ಪಡಿಸ್ತೈತೆ, ಸಂತೈಸ್ತೈತೆ, ರಿಪೇರ್ ಮಾಡ್ತೈತೆ, ಕ್ಷೇಮಾಭಿವೃದ್ಧಿಯನ್ನು ಕೊಡುವಂಥದ್ದಾಗಿರ್ತೈತೆ. ಈವನ್ ಅದು ಪ್ರೀತಿಯನ್ನು ಧ್ಯಾನಿಸುವುದರಿಂದ ನಮ್ಮ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಹೋಗುವಂಥದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ನಾವು ಅಧಿಕಾರದಿಂದ ನಮ್ಮ ಸಭೆಗಳಲ್ಲಿ ನಮ್ಮ ಸಭೆಯಲ್ಲಿ ನಾನು ಹೇಳುವಂಥದ್ದು, ಅಧಿಕಾರದಿಂದ ಪ್ರಾರ್ಥನೆ ಮಾಡೋದು ನಮಗೆ ಗೊತ್ತು, ಡಿಕ್ಲೇರ್ ಮಾಡುವಂಥದ್ದು ಗೊತ್ತು, ಅರಿಕೆ ಮಾಡುವಂಥದ್ದು ಗೊತ್ತು, ಸೈತಾನನ್ನು ಬಂಧಿಸೋದು ಗೊತ್ತು, ಎಲ್ಲ ಅನ್ಯ ಭಾಷೆಗಳು ಮಾತಾಡೋದು ಗೊತ್ತು, ವಾಕ್ಯ ಅರಿಕೆ ಮಾಡೋದು ನಮಗೆ ಗೊತ್ತು, ಎಲ್ಲ ಗೊತ್ತುಂಟು. ಬಟ್ ಆದರೆ ಇದೊಂದು ನನಗೆ ಖಂಡಿತ ಅನಿಸ್ತೈತೆ, ಕೊರತೆ. ಮಗುವಾಗೆ ದೇವರನ್ನು ಆತನ ಪ್ರೀತಿಯನ್ನು ನೆನೆಸುತ್ತಾ, ಧ್ಯಾನಿಸ್ತಾ, ಕೃತಜ್ಞತೆ ಸಲ್ಲಿಸುತ್ತಾ ಆತನನ್ನು ಸಮೀಪಿಸುವಂಥದ್ದು ಇದು ನಮ್ಗೆ ಅಗತ್ಯವಾಗಿ ಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಇದೇ ಯೇಸ್ವಾಮಿ ಬೆಟ್ಟದ ಮೇಲೆ ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಿದ್ದಲ್ಲ, ಮೇ ಬಿ ಅದನ್ನೇ ಮಾಡ್ತಾ ಇದ್ದ. ಕಮನ್, ಹಲ್ಲೆಲೂಯಾ.
ಆತನ ದೆವ್ವಗಳಿಗೆ ಮಾತಾಡೋದು ಒಂದೇ ಕ್ಷಣದಲ್ಲಿ ಬಿಡಿಸ್ತಾ ಇದ್ದ, ಒಂದೇ ಮಾತಿನಿಂದ ರೋಗಗಳನ್ನು ಗುಣ ಮಾಡ್ತಾ ಇದ್ದ, ಒಂದೇ ಟಚ್ ಅಲ್ಲಿ ಆತನ ಅದ್ಭುತಗಳನ್ನು ಮಾಡ್ತಾ ಇದ್ದ. ಅದಕ್ಕೆ ಆತನಿಗೆ ಅಲ್ಲಿ ಉದ್ದ ಪ್ರೇಯರ್ ಆತನ ಮಾಡ್ತಾ ಇರಲಿಲ್ಲ, ಬಟ್ ತಂದೆ ಸಮ್ಮುಖದಲ್ಲಿ ಉದ್ದವಾಗಿ ಕೂತ್ಕೊಳ್ತಾ ಇದ್ದ. ಅದಕ್ಕೆ ಉದ್ದ ಪ್ರಾರ್ಥನೆ ಬೇಡ ಅಂದ್ರೆ ನಾನು 5 ನಿಮಿಷ ಪ್ರೇಯರ್ ಮಾಡ್ತೇನೆ, 2 ನಿಮಿಷ ಪ್ರೇಯರ್ ಮಾಡ್ತೇನೆ. ಯಾಕೆ ಉದ್ದ ಪ್ರಾರ್ಥನೆ ಮಾಡಬಾರ್ದಂತ ಬೈಬಲ್ ಸ್ಟಡಿಯಲ್ಲಿ ಹೇಳಿದಾರಲ್ಲ, ಹಾಗೆ ತಗೊಳ್ಬೇಡ್ರಿ. ದೇವ್ರ ಹತ್ರ ಆತನ ಪ್ರೀತಿಯಲ್ಲಿ ಆನಂದಿಸಲಿಕ್ಕೆ ಎಷ್ಟು ಸಮಯ ಇದ್ರೂ ಸಾಕಾಗಲ್ಲ. ಪಾಸ್ಟರ್ ಹೇಳಿದ್ರಲ್ಲ, ಅವ್ರ ಹೆಂಡತಿ ಹತ್ರ ಮಾತಾಡುವಾಗ ತುಂಬಾ ಸಮಯ ಮಾತನಾಡ್ತಾ ಇದ್ರಂತೆ. ಪ್ರೈಸ್ ದ ಲಾರ್ಡ್, ಕಮನ್ ಹಲ್ಲೆಲೂಯಾ. ಅಲ್ಲಿ ಉದ್ದ ಸಮಯ ಕರ್ತನ ಪ್ರೀತಿಯಲ್ಲಿ ನಾವು ಆನಂದಿಸಲಿಕ್ಕೆ ನಮಗೆ ಬೇಕಾಗ್ತದೆ, ಆತನ ಉಪಕಾರಗಳಲ್ಲಿ ಆನಂದಿಸಲಿಕ್ಕೆ ನಮಗೆ ಬೇಕಾಗ್ತದೆ. So second question. 2ನೇ ಪ್ರಶ್ನೆ, if you know more about God, ದೇವರ ಬಗ್ಗೆ ನೀವು ಹೆಚ್ಚಾಗಿ ತಿಳಿದಿದ್ದೀರಾ? like for example, if you know that in Christ God has done everything already. ನೀವು ಇದನ್ನು ತಿಳಿದಿದ್ದೀರಾ, ಕ್ರಿಸ್ತನಲ್ಲಿ ದೇವರು ಎಲ್ಲವನ್ನು ಮಾಡಿದ್ದಾನೆ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ? Okay, he has already done everything and kept everything ready for you. ಆತನು ಈಗಾಗಲೇ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ, ಎಲ್ಲವನ್ನು ನಿಮಗೋಸ್ಕರ ಸಿದ್ಧ ಮಾಡಿದ್ದಾನೆ. Will this fact change your prayer style? ಇದು ನಿಮ್ಮ ಪ್ರಾರ್ಥನಾ ವಿಧಾನವನ್ನು ಬದಲಾಯಿಸ್ತೇತಾ? ಖಂಡಿತವಾಗಿ. Yes, ಎಸ್ it should change, right? ಎಸ್. Yeah. ಇದು ಖಂಡಿತವಾಗಿ ನಮ್ಮ ಪ್ರಾರ್ಥನಾ ವಿಧಾನ, ಈ ಸತ್ಯ ತಿಳುವಳಿಕೆ ನಮ್ಮ ಪ್ರಾರ್ಥನಾ ವಿಧಾನವನ್ನು ಖಂಡಿತವಾಗಿ ಬದಲಾಯಿಸುವಂತದ್ದಾಗಿರ್ತದೆ. Okay, so if it is changing your prayer style, then I have one last question. ಒಂದು ವೇಳೆ ಈ ಒಂದು ಸತ್ಯದ ತಿಳುವಳಿಕೆ ನಮ್ಮ ಪ್ರಾರ್ಥನೆ ಮಾಡುವ ವಿಧಾನವನ್ನು ಬದಲಾಯಿಸುವಂತದ್ದಾದ್ರೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ. What will you do from today so that your prayer will be relational, not just about asking something? ನೋಡಿ, ನಿಮ್ಮ ಪ್ರಾರ್ಥನೆ ದೇವರೊಂದಿಗೆ ಸಂಬಂಧ ಪರವಾಗಿರಬೇಕೇ ಹೊರತು ಒಂದು ಡ್ಯೂಟಿಯಾಗಿ ಇರಬಾರದು. ಹೀಗೆ ಇರುವುದಕ್ಕೆ ನೀವು ಏನು ಮಾಡ್ತೀರಾ? ಏನ್ ಮಾಡ್ತೀರಿ? ವರ್ಷಿಪ್. ಏನ್ ಸ್ಟೆಪ್ ತಗೊಳ್ಬಹುದು ಇವತ್ತು? ನೀವು ಏನ್ ಮಾಡ್ತೀರಾ ಅಂದ್ರೆ, ಸಾಂಪ್ರದಾಯಿಕವಾಗಿರಬಾರ್ದು ಪ್ರಾರ್ಥನೆ, ಸಂಬಂಧ ಪರವಾಗಿರಬೇಕು, ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ಆ ರೀತಿ ಇರಬೇಕಂದ್ರೆ ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ತೀರಾ? ದೇವರ ವಾಕ್ಯವನ್ನು ಓದುತ್ತಾ ಅರಿಕೆ ಮಾಡುತ್ತಾ ಪ್ರಾರ್ಥನೆ ಮಾಡ್ತೀರಿ. ಓಕೆ, ಗಿವ್ ಥ್ಯಾಂಕ್ಸ್ ಟು ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಗಿವ್ ಥ್ಯಾಂಕ್ಸ್ ಟು ದಿ ಲಾರ್ಡ್. ಸ್ತೋತ್ರ. ಎಸ್, ಪ್ರೈಸ್ ಗಾಡ್. ಎನಿಥಿಂಗ್? ಅರಿಕೆ ಮಾಡ್ತೇವೆ ವಾಕ್ಯವನ್ನು. ಪ್ರೈಸ್ ಗಾಡ್. ರಿಮೆಂಬರಿಂಗ್ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಆನ್ ದ ಕ್ರಾಸ್ ಅಂಡ್ ಅಗ್ರಿ ಇನ್ ಫೇತ್. ಆಮೆನ್. ನಂಬಿಕೆಯಿಂದ ದೇವರ ವಾಕ್ಯವನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತೇವೆ. ಓಕೆ, ಬೇರೆ ಏನ್ ಮಾಡ್ಬೋದು ಇವತ್ತಿನಿಂದ, ಅಥವಾ ನೀವು ಆಲ್ರೆಡಿ ಮಾಡ್ತಿದ್ದೀರಿ? ದೇವರು ಈಗಾಗಲೇ ಎಲ್ಲವನ್ನು ಕೊಟ್ಟಿದ್ದಾನಂತೇಳಿ ನಾವು ನಂಬುವಂತದ್ದಾದ್ರೆ ನಮ್ಮ ಪ್ರಾರ್ಥನೆ ನಾವು ಹೇಗೆ ಮಾಡ್ತೇವೆ? ಪ್ರೈಸ್ ಗಾಡ್. ಆಮೆನ್. ಆಮೆನ್. So that means praising and worshiping the Lord, right? Yes, ಅದರ ಅರ್ಥ ನಾವು ಅಂದ್ರೆ ದೇವರು ಮಾಡಿರುವ ಉಪಕಾರಗಳನ್ನು ಆತನ ಮುಂದೆ ಅರಿಕೆ ಮಾಡುವಂತದ್ದಂದ್ರೆ ಅದುವೇ ಆರಾಧನೆ, ಅದುವೇ ಸ್ತೋತ್ರ. Praise God. So ಆರಾಧನೆ ಸ್ತೋತ್ರ ಅಂದ್ರೆ ಸಾಂಗ್ಸ್ ಅಲ್ಲ, ರೈಟ್? ಹೃದಯದಿಂದ ಬರುವಂತದ್ದು. ಆರಾಧನೆ ಸ್ತೋತ್ರ ಅಂದ್ರೆ ಒಂದು ಹಾಡನ್ನು ಹಾಡುವಂತದ್ದಲ್ಲ, ಅದು ನಮ್ಮ ಹೃದಯಾಂತರಾಳದಿಂದ ಬರುವಂತಹ ಕೃತಜ್ಞತಾ ಭಾವ. Okay, anything else we can do? ಇನ್ನು ಏನಾದರೂ ಮಾಡಬಹುದಾ? ದೇವರ ಸತ್ಯ ತಿಳುವಳಿಕೆ ನಮಗೆ ಇರುವಂತದ್ದಾದ್ರೆ ಇನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬಹುದು? We can all this we'll be doing. One more thing is we can approach God just like a child. Yes, ನಾವು ಇವೆಲ್ಲವನ್ನು ನಾವು ಮಾಡಬೇಕು. ಅದೇ ಸಮಯದಲ್ಲಿ ಇನ್ನೊಂದು ಸಂಗತಿ ಏನಂದ್ರೆ ದೇವರನ್ನು ಒಂದು ಸಣ್ಣ ಮಗುವಿನ ಹಾಗೆ ಸಮೀಪಿಸುವಂತದ್ದು. How a child depends upon the mother, right? ಹೇಗೆ ಒಂದು ಮಗು ತಾಯಿ ಮೇಲೆ ಆಧಾರಗೊಂಡಿರ್ತೈತೆ. See, I see some mothers over there. ನಾವು ನೋಡ್ತಿದ್ದೇವೆ ಇಲ್ಲಿ ತಾಯಂದ್ರು, ಕೆಲವು ತಾಯಂದ್ರು ನಮಗೆ ಕಾಣ್ತಿದ್ದಾರೆ. See how their child is with them and they are with their children, right? Yes, ಮಗುವು ತಾಯಿಯೊಟ್ಟಿಗೆ ಇದೆ, ತಾಯಿ ಮಕ್ಕಳೊಟ್ಟಿಗಿದ್ದಾರೆ. God is always looking after us like that. Amen. ಇದನ್ನೇ ದೇವರು ನಮ್ಮಿಂದ ಆತನ ಅಪೇಕ್ಷಿಸುವ ಆತನಾಗಿರ್ತಾನೆ. Sure, you might be a mighty warrior spiritually you might be a mighty warrior. ನಾವು ಆತ್ಮಿಕವಾಗಿ ಬಹಳ ಒಳ್ಳೆ ಹೋರಾಟಗಾರರಾಗಿರಬಹುದು. Still you are a child of God, right? ಆದ್ರೂ ಸಹ ನಾವು ದೇವರಿಗೆ ಮಕ್ಕಳೇ ಆಗಿದ್ದೇವೆ. So approach God with a child's heart. ನಾವು ಮಕ್ಕಳ ಹೃದಯದೊಂದಿಗೆ, ಆ ಭಾವನೆಯೊಂದಿಗೆ ಕರ್ತನನ್ನು ಸಮೀಪಿಸುವವರಾಗಿರಬೇಕು. Okay, praise the Lord. Praise the Lord. So we'll keep thinking about this. ಈ ಸಂಗತಿಗಳನ್ನು ಸತತವಾಗಿ ನೀವು ಆಲೋಚನೆ ಮಾಡ್ತಾ ಇರಿ. We'll keep talking about this. ಇದರ ಬಗ್ಗೆ ನೀವು ಸತತವಾಗಿ ಮಾತನಾಡ್ತಾ ಇರಿ. We're going to see great victories. Praise God. Praise the Lord. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you Jesus. Hallelujah. Hallelujah. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. Thank you Lord. ನಾರ್ಮನ್ ಬ್ರದರ್ ಮುಂದೆ ಬಂದು ಈ ಸಂಗತಿಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳಿ. Hallelujah. ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಪ್ರೀತಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಈ ಸಾಯಂಕಾಲದ ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಸಭೆಯಾಗಿ ಸೇರಿ ಬಂದು ಸ್ವಾಮಿ ಈ ಎಲ್ಲ ಸಂಗತಿಗಳನ್ನು ಕಲಿತುಕೊಳ್ಳುವುದಕ್ಕೆ ನೀನು ಕೊಟ್ಟಿರುವಂತಹ ಕೃಪೆಗಾಗಿ ನಾವು ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ, ನಾವು ಕೇಳಿದ ಸಂಗತಿಗಳನ್ನು ಹೌದು ಸ್ವಾಮಿ, ಅದು ದೇವರ ವಾಕ್ಯವೆಂದು ನಾವು ಅಂಗೀಕಾರ ಮಾಡುತ್ತೇವೆ ಸ್ವಾಮಿ. ಅದನ್ನು ನಾವು ನಂಬಿದ್ದೇವೆ ಸ್ವಾಮಿ. ಹಲ್ಲೆಲೂಯಾ. ಆದ್ದರಿಂದ ಕರ್ತನೆ, ನಮ್ಮ ಜೀವಿತ ಅದು ಇದ್ದ ಹಾಗೆ ಇರುವುದೇ ಇಲ್ಲ ಸ್ವಾಮಿ. ಹಲ್ಲೆಲೂಯಾ. ಕರ್ತನೆ, ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭವನ್ನು ನೀನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಹೇಳಿದಂಥ ಪ್ರತಿಯೊಬ್ಬರು ಸ್ವಾಮಿ 100ರಷ್ಟು ಫಲಿಸುವಂತೆ ಸಹಾಯ ಮಾಡು ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ, ಆನ್ಲೈನ್ನಲ್ಲಿ ಕೇಳುವಂಥ ಎಲ್ಲ ಜನರನ್ನು ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಿ ನಡೆಸಲ್ಪಡುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮೆಲ್ಲರನ್ನ ಅಷ್ಟೇ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ಪರಲೋಕ ತಂದೆ. ಆಮೆನ್.